Good evening, dear young people. ಪ್ರಿಯ ಯೌವನಸ್ಥರೇ, ನಿಮಗೆಲ್ಲರಿಗೂ ಶುಭ ಸಂಜೆ. And I praise God for this opportunity ಈ ಒಂದು ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. that we can come together and meditate on the word of the Lord. ನಾವು ಒಟ್ಟಾಗಿ ಕೂಡಿ ಬಂದಿರುವಂತದ್ದು ದೇವರ ವಾಕ್ಯವನ್ನ ಧ್ಯಾನಿಸಲು. So I want to turn first of all into the book of Acts chapter 16. ನಾನು ಮೊದಲನೇದಾಗಿ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯಕ್ಕೆ ತಿರುಗಿಸ್ಕೊಳ್ತೇನೆ. Acts chapter 16 verse 13. 13ನೇ ವಚನ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 13ನೇ ವಚನ. And on the Sabbath day we went outside the gate to a riverside where we were supposed that there be a place for prayer. And we sat down and began speaking to the woman who had assembled. ಅಲ್ಲಿ ಹೇಳತ್ತೆ, ಸಬ್ಬತ್ತಿನಲ್ಲಿ ನಾವು ಪಟ್ಟಣದೊಳಗಿನಿಂದ ನದಿ ತೀರದ ಕಡೆಗೆ ಹೋಗಿದ್ದೆವು. ಅಲ್ಲಿ ವಾಡಿಕೆಯಂತೆ ಪ್ರಾರ್ಥನೆ ನಡೆಯುತ್ತಿತ್ತು ಮತ್ತು ಕೂಡಿ ಬಂದಿದ್ದ ಸ್ತ್ರೀಯರೊಂದಿಗೆ ನಾವು ಕುಳಿತುಕೊಂಡು ಮಾತನಾಡಿದೆವು ಅಂತ. Yeah, this is Apostle Paul and his co-worker Silas. They were going around in that area. ಇಲ್ಲಿ go ahead. ಇಲ್ಲಿ ಪೌಲ ಮತ್ತು ಸೀಲರು ಅಲ್ಲಿ ಹೋಗ್ತಾ ಇರ್ತಾರೆ ಆ ಪಟ್ಟಣದೊಳಗಡೆ. So in that area when they came to this place in Philippi, ಅಲ್ಲಿ ಆ ಒಂದು ಫಿಲಿಪ್ಪಿ ಎಂಬಂತ ಸ್ಥಳಕ್ಕೆ ಪಟ್ಟಣಕ್ಕೆ ಬರ್ತಾರೆ ಅವರು. they were seeking for a place to pray. ಅವರು ಒಂದು ಸ್ಥಳವನ್ನು ಹುಡುಕ್ತಿರ್ತಾರೆ ಪ್ರಾರ್ಥನೆಯನ್ನ ಮಾಡಲು. And they went to a riverside. ಅವರು ಒಂದು ಆ ನದಿಯ ತೀರಕ್ಕೆ ಹೋಗ್ತಾರೆ. And verse 14 it says, a woman named Lydia from the city of Thyatira. ಅಲ್ಲಿ 14ನೇ ವಚನ ಹೇಳುತ್ತೆ, ಲೂದ್ಯಳ ಎಂಬ ಹೆಸರುಳ್ಳ ಒಬ್ಬ ಸ್ತ್ರೀ ಇರ್ತಾಳೆ. And she was a seller of purple fabrics. A worshipper of God was listening. ಅಲ್ಲಿ ದೇವರನ್ನು ಆರಾಧಿಸುತ್ತಿದ್ದವಳು, ತುವೈತರ ಪಟ್ಟಣದವಳು, ಧೂಮ್ರ ವರ್ಣದ ವಸ್ತ್ರಗಳನ್ನ ಮಾರುತ್ತಿದ್ದವಳಾಗಿದ್ದಳು. And next part of that verse says, the Lord opened her heart to respond to the things spoken by Paul. ಅಲ್ಲಿ 15ನೇ ವಚನ ಹೇಳುತ್ತೆ, ಆಕೆಯು ಆಕೆಯ ಮನೆಯವರು ಮುಂದಿನ ಭಾಗ 14ನೇ ವಚನ ಹೇಳುತ್ತೆ, ಕರ್ತನು ಆಕೆಯ ಹೃದಯವನ್ನು ತೆರೆದಿದ್ದರಿಂದ ಪೌಲನು ಹೇಳಿದ ಮಾತುಗಳಿಗೆ ಆಕೆಯು ಲಕ್ಷ್ಯ ಕೊಟ್ಟಳು ಅಂತ. It is wonderful what God can do when we just listen to the word of God. ನಾವು ದೇವರ ವಾಕ್ಯವನ್ನ ಸುಮ್ಮನೆ ಕೇಳಿಸಿಕೊಳ್ಳುವಾಗ ದೇವರು ಮಾಡುವಂತ ಅದ್ಭುತ ಕಾರ್ಯ ನಿಜವಾಗ್ಲೂ ಅಮೋಘವಾಗಿರುತ್ತೆ. It says she was listening. ಇಲ್ಲಿ ಹೇಳುತ್ತೆ ಆಕೆ ಕೇಳಿಸ್ಕೊಳ್ತಿದ್ಲು ಅಂತ. She was not sitting in a church meeting, but she just gathered along with other sisters in the riverside. ಆಕೆ ಸಭೆಯಲ್ಲಿ ಕೂತಿರ್ಲಿಲ್ಲ, ನದಿ ತೀರದಲ್ಲಿ ಇತರ ಸ್ತ್ರೀಯರೊಟ್ಟಿಗೆ ಸುಮ್ಮನೆ ಹಾಗೆ ಕೂತಿದ್ದಳು. But then Paul and Silas, they started speaking. ಪೌಲ ಮತ್ತು ಸೀಲರು ಅಲ್ಲಿ ಮಾತನಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. And when they started speaking, she was listening, it says. ಅವರು ಮಾತನಾಡಲು ಆರಂಭಿಸಿದಾಗ ಆಕೆ ಸುಮ್ಮನೆ ಕುಳಿತುಕೊಂಡು ಕೇಳಿಸ್ಕೊಳ್ತಾಳೆ. But then it says the Lord opened her heart. ನಂತರ ಹೇಳುತ್ತೆ, ಕರ್ತನು ಆಕೆಯ ಹೃದಯವನ್ನ ತೆರೆದನು ಅಂತ. It's a supernatural thing when God opens our heart. ನಮ್ಮ ಹೃದಯವನ್ನ ಕರ್ತನು ತೆರೆಯುವಂತದ್ದು ಒಂದು ರೀತಿ ಪ್ರಕೃತಾತೀತ್ಯ ಒಂದು ವಿಷಯ ಆಗಿದೆ. So there is a famous hospital here in Bangalore that's very famous for heart surgery. ಬೆಂಗಳೂರಿನಲ್ಲಿ ಹೃದಯ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಬಹಳ ಜನಪ್ರಿಯವಾದಂತ ಒಂದು ಆಸ್ಪತ್ರೆ ಇದೆ. So there is a famous doctor and everyone highly respect that doctor. ಒಬ್ಬ ಜನಪ್ರಿಯ ವೈದ್ಯರಲ್ಲಿದ್ದಾರೆ, ಅವರನ್ನ ಎಲ್ಲರೂ ಬಹಳ ಉನ್ನತವಾಗಿ ಗೌರವಿಸ್ತಾರೆ. People come from far places to take his treatment. ಜನರು ಚಿಕಿತ್ಸೆಗಾಗಿ ಬಹಳ ದೂರದ ಊರುಗಳಿಂದ ಬರ್ತಾರೆ ಅಲ್ಲಿ. But that is only help in our earthly life. Sorry brother. That only helps in our life on this earth. ಅದು ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಜೀವಿಸಲು ಸಹಾಯ ಮಾಡುವಂತದ್ದಾಗಿದೆ ಅಷ್ಟೇ. But here we see God is opening our heart. That is to open our heart to see the eternal things. ಇಲ್ಲಿ ದೇವರು ನಮ್ಮ ಹೃದಯವನ್ನ ತೆರಿತಾನೆ, ಏನಕ್ಕಾಗಿ ಅಂದ್ರೆ ನಿತ್ಯತ್ವದ ಸಂಗತಿಗಳನ್ನ ನೋಡಲು. Unless God opens our heart and eyes, we can't see the kingdom of God. ದೇವರು ನಮ್ಮ ಹೃದಯವನ್ನ ಮತ್ತು ಕಣ್ಣನ್ನ ತೆರಲಿಲ್ಲ ಅಂದ್ರೆ ನಾವು ದೇವರ ರಾಜ್ಯವನ್ನ ನೋಡಲು ಆಗೋದಿಲ್ಲ ನಮ್ಮ ಕೈಲಿ. We can see all the beauty and glory of this world. ಈ ಲೋಕದ ಸುಂದರತೆಯನ್ನ ಮತ್ತು ಮಹಿಮಾ ಭರಿತತೆಯನ್ನ ನಾವು ನೋಡಬಹುದು ಅಷ್ಟೇ.
but we can't see the kingdom of God. ಆದ್ರೆ ದೇವರ ರಾಜ್ಯವನ್ನು ನಾವು ನೋಡ್ಲಿಕ್ಕೆ ಆಗೋದಿಲ್ಲ. That's why Jesus said, unless you are born again, you can't see the kingdom of God. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ದು, ನೀವು ಹೊಸದಾಗಿ ಹುಟ್ಟದ ಹೊರತು ನೀವು ದೇವರ ರಾಜ್ಯವನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ. Now, as you decided to attend this youth meeting for a couple of days, ನೀವು ಕೆಲವು ದಿನಗಳಿಂದ ನಿರ್ಧಾರ ಮಾಡಿದ್ರಿ ಈ ಒಂದು ಯೌವನಸ್ಥರ ಕೂಟಕ್ಕೆ ಬಂದು ನಾನು ಕೂಡ ಪಾಲ್ಗೊಳ್ಬೇಕು ಅಂತ. and you be like this sister Lydia, ಈ ಲಿ- listen with an open heart. ನೀವು ಕೂಡ ಈ ಲಿದ್ಯಾ ಅನ್ನುವಂತ ಸಹೋದರಿ ಸ್ತ್ರೀ ರೀತಿಯಲ್ಲಿ ತೆರೆದ ಹೃದಯವುಳ್ಳವರಾಗಿ ಬಂದಿರ್ತೀರ. And let's have let all of us have this cry in our heart, Lord, I want to hear your voice. ನಮ್ಮ ಹೃದಯದಲ್ಲಿ ಒಂದು ಕೂಗಿರ್ಬೇಕು, ಏನಪ್ಪಾ ಅಂದ್ರೆ, ಕರ್ತರೆ ನಾನು ನಿಮ್ಮ ಸ್ವರವನ್ನ ಕೇಳಿಸ್ಕೋಬೇಕು ಅನ್ನುವಂತ ವಿಷಯದಲ್ಲಿ. I want to know you. I want to know who you are. ನೀವು ಯಾರು ಅಂತ ತಿಳ್ಕೋಬೇಕು, ನಿಮ್ಮನ್ನ ತಿಳ್ಕೋಬೇಕು ಅನ್ನುವಂತ ಒಂದು ಅಭಿಲಾಷೆ ನಮ್ಮಲ್ಲಿರಬೇಕು. And when we are in a sense of need, when we are spiritually poor, we can hear God speaking to us. ನಾವು ಆತ್ಮಿಕವಾಗಿ ಬಡತನದಲ್ಲಿದ್ದೀವಿ ಎಂಬ ಅರಿವನ್ನ ನಾವು ತೆಗೆದುಕೊಂಡಾಗ ದೇವರ ಸ್ವರವನ್ನ ನಾವು ಕೇಳಿಸಿಕೊಳ್ಳಲು ನಮಗೆ ಸಹಾಯ ಆಗತ್ತೆ. And with this, I'd like to turn to book of Daniel. ಸಾರಿ ಬ್ರದರ್, ಕ್ಯಾನ್ ಯು ರಿಪೀಟ್? We'd like to turn to book of Daniel. ನಾನು ದಾನಿಯೇಲನ ಪುಸ್ತಕಕ್ಕೆ ತಿರುಗಿಸಿಕೊಳ್ಳಲು ಇಷ್ಟಪಡ್ತೇನೆ. We were meditating on this theme, my youth for Jesus. ನಮ್ಮ ಯೌವನವು ಯೇಸು ಸ್ವಾಮಿಗಾಗಿ ಅನ್ನುವಂತ ವಿಷಯದ ಕುರಿತಾಗಿ ನಾವು ಸೇರಿದ್ದೀವಿ ಇಲ್ಲಿ. So Daniel is a wonderful example for us young people. ಯೌವನಸ್ಥರಾದಂತ ನಮಗೆ ದಾನಿಯೇಲನು ಬಹಳ ಉತ್ತಮವಾದ ಮಾದರಿ ಅಂತ ಹೇಳಬಹುದು. And there is nothing new. I believe most of us know the story of Daniel. ನಾನು ನಂಬ್ತೀನಿ ನಿಮಗೆಲ್ಲರಿಗೂ ದಾನಿಯೇಲನ ಪುಸ್ತಕದ ವಿಷಯ ಕುರಿತು ಎಲ್ಲ ನಿಮಗೆ ಗೊತ್ತಿದೆ ಅಂತ. You know the king Nebuchadnezzar, who was the king of Babylon. He came and taken captive of people of Judea. ನಿಮಗೆ ಗೊತ್ತಿದೆ, ಬಾಬಿಲೋನಿನ ಅರಸನಾದಂತ ನೆಬೂಕದ್ನೆಚ್ಚರನು ಒಂದು ಯಹೂದ ಪಟ್ಟಣದ ಅಲ್ಲಿದ್ದಂತವ್ರನ್ನ ಸೆರೆಗೆ ತಗೊಂಡು ಹೋಗ್ತಾನೆ. And in verse 4, Daniel chapter 1 verse 4. ದಾನಿಯೇಲ 1ನೇ ಅಧ್ಯಾಯ 4ನೇ ವಚನ. Maybe I'll read from 3. The king ordered Aspenus, the chief of his officials, to bring in some of the sons of Israel, including some of the royal family and the nobles, youth in whom was no defect, who were good looking, showing intelligence in every branch of wisdom, endowed with understanding and with discerning knowledge, and who had the ability for serving king's court. 3ನೇ ವಚನದಿಂದ ನಾವು ಓದಲು ಇಷ್ಟಪಡ್ತೇನೆ. ಅಲ್ಲಿ ಹೇಳುತ್ತೆ, ಅರಸನು ತನ್ನ ಕಂಚುಕಿಯರ ಯಜಮಾನನಾದ ಅಷ್ಟೇನೇಜನ ಸಂಗಡ ಮಾತನಾಡಿ ಅವನು ಇಸ್ರಾಯೇಲಿನ ಮಕ್ಕಳೊಳಗೆ ಕೆಲವರನ್ನು ಅರಸನ ಸಂತಾನದೊಳಗಿನಿಂದಲೂ ಮತ್ತು ಪ್ರಧಾನರಲ್ಲಿಯೂ, 4ನೇ ವಚನ, ಕಳಂಕ ಇಲ್ಲದವರಾಗಿಯೂ ಸುಂದರವಾಗಿಯೂ ಸಕಲ ಜ್ಞಾನದಲ್ಲಿಯೂ ಪ್ರವೀಣರಾಗಿಯೂ ತಿಳುವಳಿಕೆಯಲ್ಲಿ ನಿಪುಣರಾಗಿಯೂ ಮತ್ತು ವಿಜ್ಞಾನದಲ್ಲಿ ತಿಳುವಳಿಕೆಯುಳ್ಳವರಾಗಿಯೂ ಅರಸನ ಮನೆಯಲ್ಲಿ ಸೇವೆ ಮಾಡಲು ಸಾಮರ್ಥ್ಯವುಳ್ಳವರಾಗಿಯೂ ಇರುವ ಯೌವನಸ್ಥರನ್ನು ತಂದು ಅಲ್ಲಿ ಇಡಬೇಕು ಅಂತ ಆಜ್ಞಾಪಿಸ್ತಾನೆ. In the last part of verse 5 it says they should be educated for 3 years, at the end of which they were to enter the king's personal service. 5ನೇ ವಚನ ಕಡೆ ಭಾಗ ಹೇಳುತ್ತೆ, ಹೀಗೆ ಅವರು 3 ವರ್ಷಗಳ ಕಾಲ ಪೋಷಿಸಲ್ಪಟ್ಟ ಮೇಲೆ ಅರಸನ ಮುಂದೆ ನಿಲ್ಲತಕ್ಕವರಾಗ್ತಾರೆ ಅಂತ. Babylon was one of the superpower that time. ಆ ಸಮಯದಲ್ಲಿ ಬಾಬಿಲೋನ್ ಎಂಬುವಂತ ಪಟ್ಟಣ ಬಹಳ ಬಲಶಾಲಿಯಾಗಿದ್ದಂತ ಪಟ್ಟಣವಾಗಿತ್ತು. And here is the king Nebuchadnezzar. ಅಲ್ಲಿ ಒಬ್ಬ ಅರಸ ಇರ್ತಾನೆ, ಆತನ ಹೆಸರು ನೆಬೂಕದ್ನೆಚ್ಚರ್ ಅಂತ. He wanted to appoint some young people for his personal service. ಆತನ ಒಂದು ವೈಯಕ್ತಿಕ ಕೆಲಸಕ್ಕಾಗಿ ಕೆಲ ಯೌವನಸ್ಥರನ್ನ ಆರಿಸಿಕೊಳ್ಳುತ್ತಾನೆ ಸೇವೆ ಮಾಡಲು. You know, we have here, like in India, people try to get into the civil service. ನಾವು IAS, IPS. ನಾವು ಭಾರತದಲ್ಲಿ ನೋಡ್ತೇವೆ, ಕೆಲವರು ಒಂದು ರೀತಿ ಸಿವಿಲ್ ಸರ್ವಿಸ್, ಆ ಒಂದು ಸೈನಿಕ ಸೇವೆ ಅಥವಾ ಹೇಳ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ IPS, IAS ಗೆಲ್ಲ ತಗೊಳ್ತಾರೆ. Some people try to get into the IITs, IAM and National Defense Academy. ಇನ್ನೊಂದು ಕಡೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು IIT ಎಂಬುವಂತ ವಿಶೇಷ ಕೋರ್ಸ್ಗಳಿಗೆ ಕೂಡ ಅಲ್ಲಿ ತಗೊಳ್ತಾರೆ ನಮ್ಮ ದೇಶದಲ್ಲಿ. It's wonderful, we have different opportunity.
ಇದು ಒಂದು ಅದ್ಭುತ ನಮಗಿರುವಂತ ವಿಧವಾದಂತ ಅವಕಾಶಗಳಲ್ಲಿ. But this is even much higher than that. They'll be working very close with the king. They are into king's personal service. ಆದ್ರೆ ಇಲ್ಲಿ ಅರಸನ ಬಳಿ ಅಂದ್ರೆ ಆತನ ವೈಯಕ್ತಿಕ ಕೆಲಸವನ್ನ ಮಾಡುವಂತದ್ದು ಈ ಲೋಕದ ಬೇರೆ ವಿಷಯಗಳಿಗಿಂತ ಬಹಳ ಉನ್ನತವಾದದ್ದಾಗಿತ್ತು. And then there it says, chapter 1 verse 8, Daniel made up his mind that he would not defile himself with king's choice food or the wine which he drank. 8ನೇ ವಚನ ಹೇಳತ್ತೆ, ದಾನಿಯೇಲನು ತಾನು ಅರಸನ ಭೋಜನದ ಪಾಲಿನಿಂದಲಾದರೂ ಅವನು ಕುಡಿಯುವ ದ್ರಾಕ್ಷಾರಸದಿಂದಾದರೂ ತನ್ನನ್ನು ಅಶುದ್ಧಪಡಿಸಿಕೊಳ್ಳುವುದಿಲ್ಲ ಅಂತ ತನ್ನ ಹೃದಯದಲ್ಲಿ ನಿಶ್ಚಯ ಮಾಡ್ಕೊಳ್ತಾನೆ. No, the king didn't ask Daniel to tell a lie or murder somebody. They were just put into that training where they will be preparing for king's service. ಅಲ್ಲಿ ಅರಸನು ಬಂದು ಯಾರನ್ನೋ ಕೊಲೆ ಮಾಡುವಂತೆ ಅಥವಾ ಎಲ್ಲೋ ಕದ್ದುಕೊಳ್ಳುವಂತೆ ಆ ಥರ ಹೇಳಲಿಲ್ಲ. ಒಂದು ಪ್ರತ್ಯೇಕ ಸೇವೆ ಮಾಡಲು ಅಲ್ಲಿ ಹೇಳಿರ್ತಾನಷ್ಟೇ. You know, some of us, we grew up in a village, or when we go to city, or when you know, be with someone like a king, when we get into the palace, we'll be really overwhelmed. ನಮಗೆ ಗೊತ್ತಿದೆ, ನಮ್ಮಲ್ಲಿ ಕೆಲವರು ಗ್ರಾಮಗಳಲ್ಲಿ ಬೆಳೆದಿರ್ತೀವಿ, ನಂತರ ಪಟ್ಟಣಗಳಿಗೆ ಹೋಗ್ತೀವಿ. ಅಲ್ಲಿ ಅರಸನ ಸಂಬಂಧಪಟ್ಟಂಗೆ ಕೆಲಸ ಮಾಡಬೇಕು ಅಂದ್ರೆ ಅಥವಾ ಅರಮನೆ ಒಳಗೆ ಹೋಗ್ಬೇಕು ಅಂದ್ರೆ ಹೇಗಿರುತ್ತೆ ಪರಿಸ್ಥಿತಿ ಅಂತ ನಮಗೆ ಗೊತ್ತಿದೆ. So we almost whatever we say, we unconsciously we obey whatever they say. ಸಾರಿ ಬ್ರದರ್. Whatever those who are in authority they say, we just obey without thinking. ಅಲ್ಲಿ ಅರಸರು ಏನ್ ಹೇಳ್ತಾರಲ್ಲ ಅದ್ರ ಪ್ರಕಾರ ಮಾಡುವಂತ ಒಂದು ಕಾರ್ಯ ಆಗಿರುತ್ತೆ ಅಷ್ಟೇ ಅಲ್ಲಿ ಅಧಿಕಾರ ಕೆಳಗಡೆ ಇರುವಂತದ್ದು. So such is the power of those great leaders. ಅದು ಒಂದು ಬಹಳ ದೊಡ್ಡ ನಾಯಕರ ಒಂದು ಅಧಿಕಾರ ಅಥವಾ ಬಲ ಅಂತ ಹೇಳ್ಬಹುದು ಆ ರೀತಿಯಾಗಿ. But who told Daniel there are things which defiles you here? ಇಲ್ಲಿ ದಾನಿಯೇಲನಿಗೆ ಹಾಗಾದ್ರೆ ಯಾರು ಹೇಳಿದ್ರು ಈ ತರ ಕೆಲವು ವಿಷಯಗಳು ನಿನ್ನನ್ನ ಅಶುದ್ಧಪಡಿಸ್ತವೆ ಅಂತ? We don't know how old Daniel was, but I would believe he was a young man, maybe in his late teenage. ನನಗೆ ಗೊತ್ತಿಲ್ಲ ದಾನಿಯೇಲನಿಗೆ ಎಷ್ಟು ವಯಸ್ಸಾಗಿತ್ತು ಅಂತ ನಾನು ನೆನೆಸ್ತೀನಿ, ಒಂದ್ ರೀತಿ ಹದಿಹರಿಯ ಅಂತ ಅನ್ಬೋದು. But before he was led to this place, he had a renewed mind and heart. ಆದ್ರೆ ದಾನಿಯೇಲನು ಈ ಸ್ಥಳಕ್ಕೆ ಬರುವ ಮೊದಲು ತನ್ನ ಹೃದಯವನ್ನ ನಿಶ್ಚಯಪಡಿಸ್ಕೊಳ್ತಾನೆ, ಈ ರೀತಿಯ ವಿಷಯಗಳಿಂದ ನಾನು ದೂರ ಇರಬೇಕು ಅಂತ. He had different value system. ಆತನಿಗೆ ಬೇರೆ ಒಂದು ರೀತಿ ಮೌಲ್ಯ ವ್ಯತ್ಯಾಸವಾಗಿರುತ್ತೆ ಆತನ ಮೌಲ್ಯಗಳು. He didn't look at this world like other people did. ಬೇರೆ ಜನರು ನೋಡಿದಂತೆ ಅಥವಾ ಮಾಡಿದಂತೆ ಲೋಕವನ್ನ ಆ ರೀತಿ ನೋಡ್ಲಿಲ್ಲ ಅವ. See, he and his friends were not the only people who was selected for the service. ಆತನು ಮತ್ತು ಆತನ ಸ್ನೇಹಿತರು ಮಾತ್ರ ಈ ಸೇವೆಗಾಗಿ ಆಯ್ಕೆ ಮಾಡಲ್ಪಡ್ತಾರೆ. In verse 6 they say there are other men. 6ನೇ ವಚನದಲ್ಲಿ ಆ ಹೆಸರುಗಳೆಲ್ಲ ಇದೆ ಅಲ್ಲಿ. But Daniel had a completely different value system. ಆದ್ರೆ ದಾನಿಯೇಲನಿಗೆ ಬಹಳ ವ್ಯತ್ಯಾಸವುಳ್ಳಂತ ಮೌಲ್ಯವನ್ನ ಹೊಂದ್ಕೊಂಡಿರ್ತಾನೆ. He could have seen this as a great opportunity to become somebody great. ಆತನು ಈ ತರ ಯೋಚನೆ ಮಾಡ್ಲಿಲ್ಲ, ನಾನು ಏನೋ ಒಂದು ಉನ್ನತನಾಗಿ ಅಥವಾ ದೊಡ್ಡವನಾಗಿ ಹೊರಹೊಮ್ತೀನಿ ಮುಂದೆ ಅಂತ. But he didn't choose that way. ಆ ಮಾರ್ಗವನ್ನ ಆತ ಆಯ್ಕೆ ಮಾಡ್ಕೊಳ್ಳಿಲ್ಲ. And see, in verse 8, he sought permission from the commander of the officials that he might not defile himself. ಅಲ್ಲಿ 8ನೇ ವಚನ ಕಡೆ ಭಾಗದಲ್ಲಿ ಹೇಳ್ತಾನೆ, ನನ್ನನ್ನು ನಾನು ಅಶುದ್ಧಪಡಿಸಿಕೊಳ್ಳುವುದಿಲ್ಲ ಅಂತ ನನ್ನ ಹೃದಯದಲ್ಲಿ ನಿಶ್ಚಯ ಮಾಡ್ಕೊಂಡಿದ್ದೀನಿ ಅಂತ ಕಂಚುಕಿಯರ ಯಜಮಾನನನ್ನ ಬೇಡ್ಕೊಳ್ತಾನೆ. Remember, he is speaking to somebody like a military leader. He was the leader of the officials of this king, Assuerus. ಇಲ್ಲಿ ಹೇಳುತ್ತೆ ನೋಡ್ರಿ, ಆತ ಯಾವ ತರ ಯಾರಿಗೆ ಹೇಳ್ತಾ ಇದ್ದಾನಪ್ಪ ಅಂದ್ರೆ ಒಬ್ಬ ಸೈನ್ಯದ ಅಧಿಕಾರಿಗೆ ಹೇಳುವಂತದ್ದು ಈ ರೀತಿ ಅದು. But see the respect in which he speaks. It says he sought permission. ಆತನು ಇಲ್ಲಿ ಹೇಳತ್ತೆ ಒಂದು ಅನುಮತಿ ಪಡ್ಕೊಂಡ ಅಥವಾ ಬೇಡ್ಕೊಂಡ ಅಂತ. And then God granted Daniel the favor and compassion in the sight of the commander. ನಂತರ 9ನೇ ವಚನದಲ್ಲಿ ಹೇಳುತ್ತೆ, ದೇವರು ದಾನಿಯೇಲನನ್ನು ಕಂಚುಕಿಯರ ಯಜಮಾನನ ದಯೆಯಲ್ಲಿಯೂ ಕರುಣೆಯಲ್ಲಿಯೂ ಸೇರಿಸಿದನು ಅಂತ. But then he was afraid what will happen to Daniel if they don't eat well. When he expressed that fear
in verse 12, Daniel said, "Please test your servant for 10 days and let us be given some vegetables to eat and water to drink." 10ನೇ ವಚನದಲ್ಲಿ ಆ ಕಂಚುಕಿ ಯಜಮಾನ ಏನಂತ ಯೋಚನೆ ಮಾಡ್ತಾನಪ್ಪ ಅಂದ್ರೆ, ಈ ಪಾನಗಳನ್ನ ಭೋಜನಗಳನ್ನ ಕೊಡ್ಲಿಲ್ಲ ಅಂದ್ರೆ ಏನಾಗ್ಬಿಡುತ್ತೋ ಅರಸನಿಗೆ ಅಂತ ಭಯ ಪಡ್ತಾನೆ. 12ನೇ ವಚನದಲ್ಲಿ ದಾನಿಯೇಲನ ಏನಂತ ಹೇಳ್ತಾನಪ್ಪ ಅಂದ್ರೆ, ನಿನ್ನ ಸೇವಕರನ್ನು 10 ದಿವಸಗಳವರೆಗೂ ಪರೀಕ್ಷಿಸಿ ನೋಡು, ಅವರು ನಮಗೆ ಕೊಡುವ ಆಹಾರಕ್ಕೆ ಕಾಯಿ ಪಲ್ಯಗಳನ್ನು ಕುಡಿಯುವುದಕ್ಕೆ ನೀರನ್ನು ಕೊಡಲಿ ಅಂತ. So assume like we were selected for this training. ನೀವು Assume, ಅನ್ಕೊಳ್ರಿ ಈ ತರ ನೀವು ಯಾವ್ದೋ ಒಂದು ತರಬೇತಿಗೆ ಆಯ್ಕೆಗೊಂಡಿದ್ದೀರಿ ಅಂತ. so we will try our best to come first in this group. ಆ ಒಂದು ಗ್ರೂಪ್ ನಲ್ಲಿ, ಆ ಗುಂಪಿನಲ್ಲಿ ನೀವು ಮೊದಲು ಬರಬೇಕು ಅಂತ ನಿಮ್ಮ ಎಷ್ಟು ಉತ್ತಮನೋ ಅಷ್ಟು ಉತ್ತಮ ಪ್ರಯತ್ನ ಮಾಡ್ತೀರಾ. We will eat and study well so that we can come first and enter into the king's service. ನಾವು ಚೆನ್ನಾಗಿ ತಿಂದು ಅಧ್ಯಯನ ಮಾಡಿ ಆ ಒಂದು ತರಬೇತಿಯಲ್ಲಿ ಮುಂದೆ ಬರಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡ್ತೀರಿ. But Daniel's heart and mind is not taken up with all these things. ಆದ್ರೆ ದಾನಿಯೇಲನ ಒಂದು ಮನಸ್ಥಿತಿ ಇವೆಲ್ಲ ವಿಷಯಗಳ ಕುರಿತಾಗಿ ಇರಲಿಲ್ಲ ಒಂದು. Because in his heart he has seen the King of Kings. ಯಾಕಂದ್ರೆ ಆತನ ಹೃದಯದಲ್ಲಿ ರಾಜಾದಿ ರಾಜನನ್ನ ಕಂಡುಕೊಂಡಿದ್ದನು. He know this, the king on the earthly king, when compared to a heavenly king, this king is nothing. ಆತನು ಯಾವ ತರ ನೆನೆಸಿದ್ದ ಅಂದ್ರೆ, ಲೋಕದ ಅರಸನಿಗೆ ಹೋಲ್ಸೋದಾದ್ರೆ ಪರಲೋಕದ ಅರಸನಿಗೆ ಹೋಲ್ಸೋದಾದ್ರೆ ಲೋಕದ ಅರಸನು ಏನೂ ಅಲ್ಲ ಅಂತ. That's why, when Jesus stood before the king who was supposed to had the authority to kill, Jesus said, "You have no authority unless it is given by my Father." ಅದಕ್ಕಾಗಿ ಯೇಸು ಸ್ವಾಮಿ ತನ್ನನ್ನು ಕೊಲ್ಲುವಂತ ಅಧಿಕಾರ ಹೊಂದಿರುವಂತ ಅರಸನ ಎದುರುಗಡೆ ನಿಂತ್ಕೊಂಡು ಹೇಳ್ತಾನೆ, ನಿನಗೆ ಯಾವುದೇ ಅಧಿಕಾರ ನನ್ನ ಮೇಲೆ ಇಲ್ಲ, ನನ್ನ ತಂದೆಯಿಂದ ಅನುಮತಿ ಕೊಡದೆ ಅಂತ. Now, if you go to that palace where the trainees are there, ಅಲ್ಲಿ ಅರಮನೆ ಒಳಗೆ ಹೋದಾಗ ಅಲ್ಲಿ ತರಬೇತುದಾರರು ಇರ್ತಾರೆ, ತರಬೇತಿ and if you happen to, and when you visit their cafeteria where they all have the food, ಅಲ್ಲಿ ಎಲ್ಲರೂ ಊಟ ಮಾಡ್ಕೊಳ್ತಾರೆ, and you see four of them with just vegetable and water. ಆದ್ರೆ ಈ 4 ಮಂದಿ ದಾನಿಯೇಲ ಮತ್ತು ಆತನ ಸ್ನೇಹಿತರು ಆ ಒಂದು ವೆಜಿಟೇಬಲ್ ಸಸ್ಯಾಹಾರವನ್ನು ಊಟ ಮಾಡ್ತಾರೆ. Rest all going around with plate full of different kind of meat and then wine and different dishes. ಇನ್ನ ಮಿಕ್ಕದವರು ಬೇರೆ ಬೇರೆ ಕಾಯಿ ಊಟಗಳನ್ನ ಮಾಡ್ತಾರೆ, ಬೇರೆ ಬೇರೆ ವಿಷಯಗಳನ್ನ ಅರ್ಥಕೊಳ್ತಾರಲ್ಲಿ. Don't you think other people will look down on Daniel and his friends? ನಿಮಗೆ ಅನ್ಸೋದಿಲ್ವಾ ಈ ರೀತಿಯ ಜನರು ದಾನಿಯೇಲನನ್ನ ಒಂದ್ ರೀತಿ ಬೇರೆ ರೀತಿಯಲ್ಲಿ ನೋಡಬಹುದು ಅಂತ? Hey, you have nothing else except these vegetables. ಆದ್ರೆ ಆತ ಹೇಳ್ತಾನೆ, ಕಾಯಿ ಪಲ್ಯ ಹೊರತಾಗಿ ನನಗೆ ಇನ್ನೇನು ಬೇಡ ಅಂತ. You are such a legalist. You're such a legalist. You're just like a legalist. ನೀನು ಒಬ್ಬ ಧಾರ್ಮಿಕನು ಅಷ್ಟೇ ಅನ್ನುವಂಥದ್ದಲ್ಲಿ. So, but I have this picture in my mind. I mean, maybe you're a student studying in a college. You'll see your friends going around. ಚಿತ್ರಣ ಇತ್ತೆ, ನಿಮ್ಮ ಕಾಲೇಜ್ನಲ್ಲಿ ನಿಮ್ಮ ಸ್ನೇಹಿತರು ಇರ್ತಾರೆ ಅಂತ ಅನ್ಕೊಳ್ಳೋಣ. Maybe they are going around with boyfriends and girlfriends. ಅವರು ಹುಡುಗರ ಜೊತೆಗೆ ಮತ್ತು ಹುಡುಗಿಯರ ಜೊತೆಗೆ ಸ್ನೇಹತ್ವವನ್ನ ಹೊಂದ್ಕೊಂಡು ಹೋಗ್ತಾ ಇರ್ತಾರೆ. And maybe they have a costly clothings and costly shoes. ಅವರು ಬೆಲೆಯುಳ್ಳಂತ ಬಟ್ಟೆ ಮತ್ತು ಬೆಲೆಯುಳ್ಳಂತ ಶೂಗಳನ್ನ ಧರಿಸಿಕೊಂಡಿರಬಹುದು. And then they may have the touch phones or smartphones. ಅವರಿಗೆ ಒಂದು ರೀತಿ ಸ್ಮಾರ್ಟ್ ಫೋನ್ಸ್ಗಳು, ಉತ್ತಮ ಬೆಲೆಯುಳ್ಳಂತ ಮೊಬೈಲ್ಗಳು ಇರಬಹುದು. But you feel parents have put a lot of restriction on you. Then you're walking around, I don't have this, I don't have that. ನಿಮಗೆ ಅನ್ಸತ್ತಲ್ವಾ, ಅವಾಗ ಯಾವತ್ತಾದ್ರೂ ಅನ್ಸತ್ತಾ, ಪೋಷಕರು ನನಗೆ ಇಷ್ಟರಲ್ಲೇ ಇಟ್ಟಿದ್ದಾರೆ ಮಿತಿಯಲ್ಲಿ, ಅವ್ರಿಗೆ ಅದಿದೆ ನನಗಿದಿಲ್ಲ ಅಂತ? We sang the song, "What a friend we have in Jesus." ನಾವು ಹಾಡನ್ನು ಹಾಡ್ಕೊಂಡ್ವಿ, ಎಂತಹ ಸ್ನೇಹಿತನನ್ನ ನಾವು ಹೊಂದ್ಕೊಂಡಿದ್ದೀವಿ ಯೇಸು ಸ್ವಾಮಿಯಲ್ಲಿ ಅಂತ. So we have a different value system. ನಮಗೆ ವ್ಯತ್ಯಾಸವುಳ್ಳಂತ ಒಂದು ಮೌಲ್ಯಯುತ ಆಧಾರ ಇದೆ ನಮ್ಮಲ್ಲಿ. There is a word in Luke chapter 16 verse 15. ಒಂದು ವಚನ ಇದೆ ಲೂಕ 16 ಅಧ್ಯಾಯದಲ್ಲಿ. Last part of that word says, "That which is highly esteemed among men is detestable in the sight of God." Brother, can you repeat the words, brother? Luke 16:15. That which is highly esteemed among men is detestable in the sight of God. Last part of that word.
ಅಲ್ಲಿ ಹೇಳುತ್ತೆ ನೋಡ್ರಿ 15ನೇ ವಚನ ಕಡೆ ಭಾಗ. ಯಾಕಂದರೆ ಮನುಷ್ಯರಲ್ಲಿ ಯಾವುದು ಶ್ರೇಷ್ಠವೆಂದು ಎಣಿಸಲ್ಪಡುತ್ತದೋ ಅದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ ಅಂತ. So it is when we are young, when we are teenage, we look up to the heroes. ನಾವು ಯೌವನಸ್ಥರಾಗಿರುವಾಗ, ಹದಿಹರಿಯದವರಾಗಿರುವಾಗ ನಾವು ಒಂದು ರೀತಿ ನಾಯಕರನ್ನ ನೋಡುವಂಥವರಾಗಿರ್ಬೇಕು. Maybe sportsmen or movie stars. ನಾವು ಯಾವ ಥರ ಅನ್ಕೊಳ್ತೀವಿ ಅಂದರೆ ಕ್ರೀಡೆಯಲ್ಲಿ ಇರುವಂಥವರು ಅಥವಾ ಸಿನಿಮಾಗಳಲ್ಲಿ ನಟನೆ ಮಾಡುವಂಥವರು. But we must make godly our heroes. ಆದರೆ ನಾವು ಈ ರೀತಿಯಾಗಿ ನಾಯಕನನ್ನ ಆಯ್ಕೆ ಮಾಡ್ಕೊಳ್ಬಾರ್ದು, ದೈವಿಕ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಬೇಕು. So when our heart and mind is renewed, we can see the different value system in this. ನಮ್ಮ ಹೃದಯ ಮತ್ತು ಮನಸ್ಸು ನೂತನಗೊಳ್ಳಬೇಕು ಮತ್ತು ಬೇರೆ ವ್ಯತ್ಯಾಸವುಳ್ಳಂತ ಒಂದು ರೀತಿ ಮೌಲ್ಯವನ್ನ ನಾವು ಹೊಂದ್ಕೊಂಡಿರ್ಬೇಕು. So here in a verse 12, when Daniel told, please test your servant for 10 days, let us be given some vegetables to eat, water and drink. 12ನೇ ವಚನದಲ್ಲಿ ಅಲ್ಲಿ ಹೇಳುತ್ತೆ, 1ನೇ ಅಧ್ಯಾಯ ದಾನಿಯೇಲ, ನಿನ್ನ ಸೇವಕರನ್ನ 10 ದಿವಸಗಳವರೆಗೂ ಪರೀಕ್ಷಿಸಿ ನೋಡು, ಅವರು ನಮಗೆ ಆಹಾರಕ್ಕೆ ಕಾಯಿ ಪಲ್ಯಗಳನ್ನು ಕುಡಿಯುವುದಕ್ಕೆ ನೀರನ್ನ ಕೊಡಲಿ ಅಂತ. My dear young people, I believe when I speak to this, you can picture that conversation in your mind. ನನ್ನ ಪ್ರಿಯ ಯೌವನಸ್ಥರೇ, ನಾನು ಈ ರೀತಿ ಹೇಳುವಾಗ ನಿಮ್ಮ ಮನಸ್ಸಿನಲ್ಲಿ ಚಿತ್ರಣ ಮಾಡಿಕೊಳ್ಳಿ, ಇದು ಅಲ್ಲಿ ಹೇಗಿತ್ತು ಅಂತ. This is not a roadside conversation. This is a conversation happening inside the palace, inside a palace of one of the greatest king. ಅದು ರಸ್ತೆ ಬದಿ ಆದಂತ ಒಂದು ಸಂಭಾಷಣೆ ಅಲ್ಲ, ಅರಮನೆಯಲ್ಲಿ ಅಂದ್ರೆ ಅರಸನು ಇರುವಂತ ಸ್ಥಳದಲ್ಲಿ ಆದಂತ ಒಂದು ಸಂಭಾಷಣೆ ಆಗಿತ್ತು. How respectfully, how wisely Daniel is speaking. ನಾವು ನೋಡಬಹುದು ದಾನಿಯೇಲನು ಮಾತನಾಡುವಂಥದ್ದು ಎಷ್ಟು ಜ್ಞಾನವುಳ್ಳವನಾಗಿ ಮಾತಾಡ್ತಾನೆ, ಎಷ್ಟು ಗೌರವಯುತವಾಗಿ ಮಾತನಾಡ್ತಾನೆ ಅಂತ. So who gave the wisdom to Daniel? ಹಾಗಿದ್ದಲ್ಲಿ ದಾನಿಯೇಲನಿಗೆ ಆ ಜ್ಞಾನವನ್ನು ಕೊಟ್ಟಂತದ್ದು ಯಾರು? It is God who gave the wisdom. ದೇವರೇ ಆತನಿಗೆ ಜ್ಞಾನವನ್ನ ಕೊಟ್ಟಿದ್ದು. Why did God give wisdom to Daniel? ಸಾರಿ ಬ್ರದರ್. Why did God give wisdom to Daniel? ದಾನಿಯೇಲನಿಗೆ ದೇವರು ಯಾಕೆ ಜ್ಞಾನವನ್ನ ಕೊಟ್ಟರು? In Proverbs 1 verse 7 says, the fear of the Lord is the beginning of the wisdom. ಜ್ಞಾನೋಕ್ತಿಗಳು 1ರಲ್ಲಿ ಹೇಳುತ್ತೆ, ದೇವರ ಭಯವು ಜ್ಞಾನಕ್ಕೆ ಮೂಲ ಅಂತ. So my dear young people, will you learn to fear God in your young age? ನನ್ನ ಪ್ರಿಯ ಸ್ನೇಹಿತ ಯೌವನಸ್ಥರೇ, ನಿಮ್ಮ ಒಂದು ಯೌವನಸ್ಥದ ಅವಧಿಯಲ್ಲಿ ಕರ್ತನಿಗೆ ಭಯಪಡುವಂತವರಾಗ್ತೀರಾ ನೀವು? When we come to church, we can fear other brothers, fear our parents, fear our elders. That's good. ನಮ್ಮ ಸಭೆಗೆ ನಾವು ಬರುವಾಗ ಪೋಷಕರಿಗೆ, ಹಿರಿಯರಿಗೆ ಮತ್ತು ಇತರ ಸಹೋದರ ಸಹೋದರಿಯರಿಗೆ ನಾವು ಭಯಪಡಬಹುದು, ತಪ್ಪಿಲ್ಲ, ಒಳ್ಳೆಯದು. We must have a fear and reverence for every authority God has placed over us. ದೇವರು ನಮ್ಮ ಮೇಲೆ ಇಟ್ಟಂತ ಪ್ರತಿಯೊಂದು ಅಧಿಕಾರಕ್ಕೆ ನಾವು ಭಯವುಳ್ಳವರಾಗಿರ್ಬೇಕು. Recently I was speaking to a teacher in a college. ನಾನು ಇತ್ತೀಚೆಗೆ ಶಾಲೆಯ ಶಿಕ್ಷಕರೊಟ್ಟಿಗೆ ಒಬ್ಬರ ಹತ್ರ ಮಾತಾಡ್ತಿದ್ದೆ. And he spoke about a student. That boy speaks with much respect. ಅವರು ಒಬ್ಬ ವಿದ್ಯಾರ್ಥಿ ಬಗ್ಗೆ ಮಾತನಾಡ್ತಿದ್ರು. ಅವರು ಒಬ್ಬ ವಿದ್ಯಾರ್ಥಿ ಬಹಳ ಗೌರವಯುತವಾಗಿ ಮಾತನಾಡ್ತಾನೆ ಅಂತ. And she said, in this generation, no student speaks like that. ಈ ಒಂದು ಸಮಯದಲ್ಲಿ ಈ ರೀತಿಯಾಗಿ ಯಾರು ಕೂಡ ಮಾತಾಡಲ್ಲ ಅಂತ ಹೇಳ್ತಾ ಇದ್ರು ಅವರು. Will you be different, my dear young people? ಹಾಗಿದ್ದಲ್ಲಿ ಪ್ರಿಯ ಯೌವನಸ್ಥರೇ, ನೀವು ಆ ರೀತಿಯಾಗಿ ವ್ಯತ್ಯಾಸವುಳ್ಳವರಾಗಿರ್ತೀರಾ? If you're a student, will you learn to speak in respect? ನೀವು ವಿದ್ಯಾರ್ಥಿಯಾಗಿದ್ರೆ ಆ ಒಂದು ಗೌರವಯುತವಾಗಿ ಮಾತನಾಡುವಂತದ್ದನ್ನ ಕಲಿಬೇಕು. At home, will you learn to speak with respect and reverence? ಮನೆಯಲ್ಲಿ ಬಹಳ ಉನ್ನತ ಗೌರವದಿಂದ ಮಾತನಾಡುವಂತದ್ದನ್ನ ಕಲಿಬೇಕು ನೀವು. In office, will we learn to speak to respect to the authority whom God has appointed? ಕೆಲಸ ಮಾಡುವಂತ ಸ್ಥಳದಲ್ಲಿ ದೇವರು ನಿಮ್ಮ ಮೇಲೆ ನೇಮಿಸಿದ ಅಧಿಕಾರಕ್ಕೆ ಬಹಳ ಗೌರವಯುತವಾಗಿ ನಡ್ಕೋಬೇಕು, ಮಾತನಾಡಬೇಕು. More than all, we should fear God. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ದೇವರಿಗೆ ಭಯಪಡುವವರಾಗಿರ್ಬೇಕು. Because it is in the fear of God there is wisdom. ಯಾಕಂದ್ರೆ ದೇವರ ಭಯವು ಜ್ಞಾನಕ್ಕೆ ಮೂಲವಾಗಿದೆ. It is the fear of God what saved Joseph.
ದೇವರ ಭಯದಿಂದನೇ ಯೋಸೇಫನು ಆ ಒಂದು ರೀತಿ ಬಚಾವಾದನು ಅಥವಾ ತಪ್ಪಿಸಿಕೊಂಡನು ಅಂತ ಹೇಳ್ಬೋದು ಪಾಪದಿಂದ. It is the fear of the Lord which gave Daniel wisdom. ಆ ದೇವರ ಭಯವೇ ದಾನಿಯೇಲನಿಗೆ ಜ್ಞಾನ ಕೊಟ್ಟಂತದ್ದಾಗಿತ್ತು. It says Jesus prayed with loud crying and tears. ಇಲ್ಲಿ ಹೇಳತ್ತೆ ಒಂದು ಕಡೆ ಯೇಸು ಸ್ವಾಮಿ ಬಹಳ ಜೋರಾಗಿ ಕೂಗ್ಕೊಂಡು ಪ್ರಾರ್ಥನೆ ಮಾಡ್ತಿರ್ತಾರೆ ಇಲ್ಲಿ ಅಂತ ಒಂದು ಕಡೆ. But God saw his reverential fear, and because of that, God heard his prayer. ಯಾಕಂದ್ರೆ ಆ ದೇವರ ಕುರಿತಾಗಿ ಇರುವಂತ ಬಹಳ ಉನ್ನತವಾದ ಗೌರವ ಮತ್ತು ಆ ಭಯಕ್ಕಾಗಿ ದೇವರು ಅವರ ಪ್ರಾರ್ಥನೆಯನ್ನ ಕೇಳಿದರು. And here we see how the Lord supported this young man Daniel. ಇಲ್ಲಿ ನಾವು ನೋಡಬಹುದು ಈ ರೀತಿಯಾಗಿ ಯೌವನಸ್ಥನಾದ ದಾನಿಯೇಲನಿಗೆ ದೇವರು ಒಂದು ರೀತಿ ಬೆಂಬಲಿಸಿದರು, ಆತನ ಪರ ನಿಂತರು ಅಂತ. In verse 9 it says, God granted Daniel favor and compassion in the sight of the commander. ದಾನಿಯೇಲ 1:9 ಹೇಳುತ್ತೆ, ದೇವರು ದಾನಿಯೇಲನನ್ನು ಕಂಚುಕಿಯರ ಯಜಮಾನನ ದಯೆಯಲ್ಲಿ ಮತ್ತು ಕರುಣೆಯಲ್ಲಿ ಸೇರಿಸಿದರು ಅಂತ. And in verse 15, at the end of 10 days, their appearance seemed better, and they were fatter than all the youth who had been eating the king's choice food. 15ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ, 10 ದಿವಸಗಳ ಕೊನೆವರೆಗೂ ಅರಸನ ಭೋಜನದ ಪಾಲನ್ನು ತಿನ್ನುವ ಯೌವನಸ್ಥರೆಲ್ಲರಿಗಿಂತ ಇವರ ಮುಖಗಳು ನೋಡುವುದಕ್ಕೆ ಸುಂದರವಾಗಿಯೂ ಶರೀರದಲ್ಲಿ ಪುಷ್ಟರಾಗಿಯೂ ಕಾಣಿಸಿದರು ಅಂತ. And in 17, God gave them knowledge and intelligence in every branch of literature and wisdom. 17ನೇ ವಚನದಲ್ಲಿ ಹೇಳುತ್ತೆ, ಈ 4 ಯೌವನಸ್ಥರ ವಿಷಯವು ದೇವರು ಅವರಿಗೆ ಎಲ್ಲಾ ವಿದ್ಯೆಯನ್ನ, ಜ್ಞಾನವನ್ನ, ತಿಳುವಳಿಕೆಯನ್ನ, ವಿವೇಕವನ್ನ ಕೊಟ್ಟರು ಅಂತ. God took care of their body. ದೇವರು ಅವರ ದೇಹದ ಕುರಿತಾಗಿ ಕೂಡ ಕಾಳಜಿಯನ್ನು ವಹಿಸಿದರು. One of the reason I love the word of God, the Bible is not super spiritual. ಇಲ್ಲಿ ಒಂದು ವಿಷಯ ನಾನು ದೇವರ ವಾಕ್ಯವನ್ನು ಯಾಕೆ ಪ್ರೀತಿಸ್ತೀನಪ್ಪ ಅಂದ್ರೆ, ದೇವರ ವಾಕ್ಯವು ಒಂದು ರೀತಿ ಬೇರೆ ತರದ್ದಲ್ಲ. It's very practical. ಅದು ಬಹಳ ಪ್ರಾಯೋಗಿಕವಾಗಿರುವಂತದ್ದು, ಹೆಚ್ಚು ಬೇರೆ ತರ ಕಾಣೋದಿಲ್ಲ. When Jesus taught us to pray, he taught us to pray for our daily food. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿ ಅಂತ ಕಲಿಸಿಕೊಡುವಾಗ ಹೇಳಿದ್ದೇನೆಂದ್ರೆ, ನಮ್ಮ ಅನುದಿನದ ಆಹಾರಕ್ಕಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. And he taught us to seek God's kingdom first, and he assured that everything else will be added. ಯೇಸು ಸ್ವಾಮಿ ನಮಗೆ ಪ್ರಾರ್ಥನೆ ಮಾಡುವಂತೆ ಯಾವ ತರ ಕಲ್ಸ್ಕೊಟ್ರಪ್ಪ ಅಂದ್ರೆ, ಮೊದಲು ದೇವರ ರಾಜ್ಯವನ್ನ, ಆತನ ನೀತಿಯನ್ನು ಹುಡುಕ್ರಿ, ನಂತರ ನಿಮಗೆ ಅವಶ್ಯಕವಾಗಿರುವಂತದ್ದೆಲ್ಲ ಸಿಗ್ತವೆ ಎಂಬುದಾಗಿ. When we grow up, especially when we are teenage, we always look at somebody who's taller than us, who may be fairer than us. ನಾವು ಹದಿಹರಿಯ ಅಥವಾ ಯೌವನಸ್ಥದ ಅವಧಿಯಲ್ಲಿರುವಾಗ ನಮಗಿಂತ ಯಾರು ಉದ್ದ ಇದ್ದಾರೆ ಅಥವಾ ನಮಗಿಂತ ಯಾರು ಹೆಚ್ಚು ಬಣ್ಣವುಳ್ಳವರಾಗಿದ್ದಾರೆ ಎಂಬುದಾಗಿ ನೋಡುವಂತ ವಿಷಯದಲ್ಲಿರ್ತೀವಿ. Remember this word, that which is highly esteemed among men is detestable in the sight of God. ಇಲ್ಲಿ 15ನೇ ವಚನ ನೀವು ನೋಡಬಹುದು, ಬೇರೆ ಎಲ್ಲ ಯೌವನಸ್ಥರಿಗಿಂತ ಇವರ ಮುಖಗಳು ನೋಡುವುದಕ್ಕೆ ಸುಂದರವಾಗಿತ್ತು ಅಂತ. There is a beauty which God looks, the beauty of the heart. ದೇವರು ನೋಡುವಂತ ಸುಂದರತೆ ಯಾವುದಪ್ಪ ಅಂದ್ರೆ, ಹೃದಯದ ಸುಂದರತೆ. The beauty of a humble, submissive, obedient heart. ದೀನತೆ ಉಳ್ಳಂತ, ಅಧಿಕಾರಕ್ಕೆ ಒಳಪಡುವಂತ ಒಂದು ಹೃದಯವನ್ನ ದೇವರು ಇಷ್ಟಪಡ್ತಾರೆ, ಆ ಒಂದು ಸುಂದರತೆಯನ್ನ. In 2 Chronicles 16:9, 2 Chronicles 16:9. 2 ಪೂರ್ವಕಾಲ ವೃತ್ತಾಂತರ 16:9 ತಿರುಗಿಸ್ಕೊಳ್ರಿ. It says, the eyes of the Lord move to and fro throughout the earth, that he may strongly support whose heart is completely his. 9ನೇ ವಚನ ಹೇಳುತ್ತೆ, ಯಾಕಂದ್ರೆ ಕರ್ತನ ಸಮ್ಮುಖದಲ್ಲಿ ಪೂರ್ಣ ಹೃದಯವುಳ್ಳವರ ನಿಮಿತ್ತ ಬಲವನ್ನ ತೋರಿಸುವುದಕ್ಕೆ ಆತನ ಕಣ್ಣುಗಳು ಸಮಸ್ತ ಭೂಮಿಯಲ್ಲಿ ಓಡಾಡುತ್ತವೆ ಅಂತ. When kings of the earth search for a people to serve, they look somebody who is good looking, who has no defect, as we read in the beginning. ನಾವು ಪ್ರಾರಂಭದಲ್ಲಿ ಓದಿಕೊಂಡ ಹಾಗೆ, ಈ ಲೋಕದಲ್ಲಿರುವಂತ ಅರಸರು ತಮ್ಮ ವೈಯಕ್ತಿಕ ಸೇವೆಗಾಗಿ ಚೆನ್ನಾಗಿ ಕಾಣಬೇಕು ಅಥವಾ ಈ ರೀತಿಯಾಗಿರ್ಬೇಕು ಅನ್ನುವಂತ ವಿಷಯಗಳಲ್ಲಿ ಹೆಚ್ಚು ಗಮನ ಹರಿಸ್ತಾರೆ. But the King of Kings, Lord of Lords, his eyes are going throughout the earth. ಆದ್ರೆ ಕರ್ತಾದಿ ಕರ್ತನು, ರಾಜಾದಿ ರಾಜನಾದಂತ ಕಣ್ಣುಗಳು ಸಮಸ್ತ ಭೂಮಿಯಲ್ಲಿ ಓಡಾಡುತ್ತವೆ ಅಂತ ಹೇಳಲ್ಪಟ್ಟಿದೆ ಅಲ್ಲಿ.
when you say throughout the earth, it include Karnataka. ಸಮಸ್ತ ಭೂಮಿಯಲ್ಲಿ ಅಂತಂದ್ರೆ ಕರ್ನಾಟಕವು ಕೂಡ ಅದರಲ್ಲಿ ಒಳಗೊಂಡಿದೆ. It includes Hulgi and Hubli. ಹುಲಿಗಿ ಮತ್ತೆ ಹುಬ್ಬಳ್ಳಿ ಕೂಡ ಒಳಗೊಂಡಿದೆ ಇದರಲ್ಲಿ. God is a spirit. God is a spirit. He has no physical eyes. ಸಾರಿ ಬ್ರದರ್. God is spirit and he has no physical eyes. ದೇವರು ಆತ್ಮವುಳ್ಳಾತನಾಗಿದ್ದಾನೆ, ಆತನಿಗೆ ಶರೀರ ಎಂಬುವಂತದ್ದಿಲ್ಲ. But God has a personality. He can understand. He can love. ದೇವರಿಗೆ ಒಂದು ಮನಸ್ಸಿದೆ, ಅದು ನಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಮತ್ತು ಪ್ರೀತಿಸುವಂಥದ್ದು. When I read God's eyes are going throughout all earth, God's heart is longing. ಇಲ್ಲಿ ನಾವು ಓದುವಾಗ ದೇವರ ಕಣ್ಣುಗಳು ಸಮಸ್ತ ಭೂಮಿಯಲ್ಲಿ ಓಡಾಡ್ತಾ ಇದೆ ಅಥವಾ ನೋಡ್ತಾ ಇದೆ ಎಂಬುದಾಗಿ, God's heart is longing for those young people who is willing to give their heart wholeheartedly to Jesus. ಯಾವ ಯೌವನಸ್ಥರು ತಮ್ಮ ಇಡೀ ಜೀವಿತವನ್ನ ಪೂರ್ಣ ಹೃದಯದಿಂದ ಒಪ್ಪಿಸ್ಕೊಡ್ತಾರಲ್ಲ ಯೇಸು ಸ್ವಾಮಿಗೆ, ಅವರ ವಿಷಯವಾಗಿ ದೇವರ ಕಣ್ಣುಗಳು ಓಡಾಡ್ತಾ ಇರತ್ತೆ. And I want to turn to Daniel chapter 6 verse 10 in closing. Daniel chapter 6 verse 10. ದಾನಿಯೇಲ 6:10 ನಾನು ನೋಡ್ಕೊಳಕ್ ಇಷ್ಟಪಡ್ತೀನಿ ಮುಕ್ತಾಯಗೊಳಿಸುವ ಮೊದಲು. We read about we looked at into Daniel about his wisdom, his courage. ನಾವು ನೋಡ್ಕೊಂಡ್ವಿ ದಾನಿಯೇಲನ ಒಂದು ಜ್ಞಾನ ಅಥವಾ ಆತನ ಒಂದು ಧೈರ್ಯದ ಕುರಿತಾಗಿ. We looked at Daniel's value system. ನಾವು ನೋಡ್ಕೊಂಡ್ವಿ ದಾನಿಯೇಲನ ಒಂದು ಮೌಲ್ಯದ ಕುರಿತಾಗಿ. We want to look at something here different. Daniel's faith. ನಾವು ದಾನಿಯೇಲನ ನಂಬಿಕೆಯ ಕುರಿತಾಗಿ ನಾವು ನೋಡ್ಕೊಳ್ಳೋಣ ಇಲ್ಲಿ. When Daniel knew that the document was signed, he entered his house. Now in his roof chamber he had windows open toward Jerusalem, and he continued kneeling on his knees 3 times a day, praying and giving thanks before his God, as he has been doing previously. ಬ್ರದರ್ ವರ್ಸ್ ಬ್ರದರ್ 6 verse 10. ದಾನಿಯೇಲ 6:10 ಹೇಳಲ್ಪಟ್ಟಿದೆ ಈ ತರ: ಯಾವಾಗ ಬರಹಕ್ಕೆ ರುಜು ಹಾಕಿದ್ದಾಯಿತೆಂದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋದನು ಮತ್ತು ಅವನ ಕೋಣೆಗಳಲ್ಲಿ ಕಿಟಕಿಗಳು ಯೆರೂಸಲೇಮಿಗೆ ಎದುರಾಗಿ ತೆರೆಯಲ್ಪಟ್ಟಿದ್ದು, ಅವನು ಮೊದಲು ಮಾಡುತ್ತಿದ್ದ ಪ್ರಕಾರವೇ ದಿನಕ್ಕೆ 3 ಸಾರಿ ಮೊಣಕಾಲೂರಿ ತನ್ನ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಸ್ತೋತ್ರವನ್ನ ಸಲ್ಲಿಸಿದನು ಅಂತ. Many of us know the story. ನಮಗೆ ಗೊತ್ತಿದೆ ಈ ಒಂದು ವಿಷಯದ ಕಥೆಯ ಕುರಿತಾಗಿ. So King Darius signed a document that if anyone prays to any other god other than this himself, they will be thrown into lion's den. ಅಲ್ಲಿ ನಮಗೆ ಗೊತ್ತಿದೆ, ಅರಸನಾದಂಥ ದಾರ್ಯಾವೇಷನು ನನ್ನ ಹೊರತಾಗಿ ಬೇರೆ ಯಾರನ್ನಾದ್ರೂ ಕೂಡ ನೀವು ಪೂಜೆ ಮಾಡಿದ್ರೆ ಅಥವಾ ಆರಾಧಿಸಿದ್ರೆ ಅವ್ರನ್ನ ಸಿಂಹದ ಗವಿಲಿ ಹಾಕ್ಬಿಡ್ತೀನಿ ಅನ್ನುವಂಥದ್ದು. Oh, Daniel was not fearful. ಆದರೆ ದಾನಿಯೇಲನು ಭಯವುಳ್ಳವಂತವನಾಗಿರಲಿಲ್ಲ ಆ ವಿಷಯದಲ್ಲಿ. It says he opened the windows. ಆತನು ಕಿಡಿಕಿಯನ್ನು ತೆರೆದಿಟ್ಟಿದ್ದನು ಎಂಬುದಾಗಿ ಇಲ್ಲಿ 10ನೇ ವಚನದಲ್ಲಿ ಹೇಳಲ್ಪಟ್ಟಿದೆ. He didn't want to cover up his faith. ಆತನು ತನ್ನ ನಂಬಿಕೆಯನ್ನ ಮರೆಮಾಚಲಿಲ್ಲ ಅಲ್ಲಿ. He was not afraid what is the after effect. ಇದರ ನಂತರ ಈ ರುಜುವಾತು ಹಾಕಿದ ನಂತರ ಪರಿಣಾಮ ಏನಾಗಂತೆ ಅನ್ನುವಂಥ ವಿಷಯದಲ್ಲಿ ಆತ ಭಯಪಡಲಿಲ್ಲ. When we obey God, ನಾವು ದೇವರಿಗೆ ವಿಧೇಯರಾಗುವಾಗ the after effect we will leave to God. ಮಿಕ್ಕದ್ದು ಏನಾಗತ್ತೆ ಅನ್ನುವಂಥದ್ದನ್ನ ನಾವು ದೇವರಿಗೆ ಬಿಡುವಂತವರಾಗಬೇಕು. But we obey God than man. ನಾವು ಮನುಷ್ಯರಿಗಿಂತ ಹೆಚ್ಚಾಗಿ ದೇವರಿಗೆ ವಿಧೇಯರಾದಾಗ. And here we see Daniel's faith. ಇಲ್ಲಿ ನಾವು ನೋಡಬಹುದು ದಾನಿಯೇಲನ ನಂಬಿಕೆ ಕುರಿತಾಗಿ. Bible says without faith it is impossible to please God. ಸತ್ಯವೇದ ಹೇಳುತ್ತೆ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ. Hebrews chapter 11 verse 6 it says. ಇಬ್ರಿಯ 11ನೇ ಅಧ್ಯಾಯ 6ನೇ ವಚನದಲ್ಲಿ ಆ ತರ ಹೇಳಲ್ಪಟ್ಟಿದೆ. Without faith it is impossible to please God. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಅಂತ. For he who comes to God must believe that he is, that means he exists, and he is a rewarder of those who seek him.
ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಜಾಗೃತಿಯಾಗಿ ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. You know, there is this world system of different values. ನಮಗೆ ಗೊತ್ತಿದೆ, ಲೋಕದಲ್ಲಿ ಅನೇಕ ಪದ್ಧತಿಗಳಿದೆ, ಬೇರೆ ಬೇರೆ ವ್ಯತ್ಯಾಸವುಳ್ಳಂತ ಮೌಲ್ಯಗಳು ಈ ಲೋಕದಲ್ಲಿ ಕೂಡಿದೆ. And there are different religions. ಸಾರಿ ಬ್ರದರ್. There are different religions. ಬೇರೆ ಬೇರೆ ಧರ್ಮಗಳಿದೆ. And every religion teaches good things. ಪ್ರತಿಯೊಂದು ಧರ್ಮವು ಒಳ್ಳೆಯದನ್ನೇ ಕಲಿಸುತ್ತೆ. But the foundation, ಆದ್ರೆ ಅಸ್ಥಿವಾರ, that is in Christianity, it is different. ಕ್ರೈಸ್ತತ್ವದಲ್ಲಿ ಅದು ವ್ಯತ್ಯಾಸವಾಗಿ ಕಂಡು ಬರುತ್ತೆ. It says when it comes to our salvation, we are helpless. ಇಲ್ಲಿ ಹೇಳುತ್ತೆ, ನಮಗೆ ರಕ್ಷಣೆ ವಿಷಯಕ್ಕೆ ಬಂದಾಗ ನಾವು ಅಸಹಾಯಕರು ಎಂಬುದಾಗಿ. Our good works are just like a filthy rags before God's eye. ನಮ್ಮ ಒಳ್ಳೆಯ ಕೆಲಸಗಳು ದೇವರ ದೃಷ್ಟಿಯಲ್ಲಿ ಹೊಲಸಾಗಿದೆ ಅಂತ ಹೇಳಲ್ಪಟ್ಟಿದೆ. Maybe you're a child, born and brought up in the church. ನೀವು ಒಂದು ಸಭೆಯಲ್ಲಿ ಬೆಳೆದಂತ ಮಗುವಾಗಿರಬಹುದು. Maybe you're protected from so many things. ಅನೇಕ ವಿಷಯಗಳಿಂದ ನೀವು ಸಂರಕ್ಷಿಸಲ್ಪಟ್ಟಿರಬಹುದು. Maybe you're a good child. ಒಳ್ಳೆ ಮಗು ಕೂಡ ಆಗಿರಬಹುದು ನೀವು. Excellent. ಒಳ್ಳೆದು. But when we come to Christ, I hope we recognize that Jesus didn't come for Christians. ನಾವು ಕ್ರೈಸ್ತತ್ವಕ್ಕೆ ಸಂಬಂಧಪಟ್ಟಂತೆ ನೋಡುವಾಗ ಯೇಸು ಸ್ವಾಮಿ ಕ್ರೈಸ್ತರಿಗೆ ಮಾತ್ರ ಬರಲಿಲ್ಲ ಎಂಬುದನ್ನು ನೋಡಬಹುದು ನಾವು. Jesus came to call sinners. ಯೇಸು ಸ್ವಾಮಿ ಪಾಪಿಗಳನ್ನ ಕರೆಯಲು ಬಂದರು. That is why he had to die on the cross. ಅದಕ್ಕಾಗಿ ಅವರು ನಮಗಾಗಿ ಶಿಲುಬೆಯನ್ನು ಕೂಡ ಹೊತ್ಕೊಂಡ್ರು. That is why he had to shed his precious blood on the cross. ಅದಕ್ಕಾಗಿ ಅವರು ತಮ್ಮ ಅಮೂಲ್ಯವಾದ ರಕ್ತವನ್ನ ನಮಗಾಗಿ ಸುರಿಸಿದ್ರು. And he has showed us the Father. ಅವರು ನಮಗೆ ತಂದೆಯನ್ನ ತೋರಿಸ್ಕೊಟ್ರು. He said, we have those who believe in him as the privilege of calling God a father. ಯಾರು ಆತನ ನಂಬಿಕೆ ಇಡ್ತಾರಲ್ಲ, ದೇವರನ್ನ ನಮ್ಮ ತಂದೆ ಎಂಬುವಂತದ್ದೇ ಕರೆಯೋದು ಅದು ಒಂದು ಸೌಭಾಗ್ಯ ಅಂತ ಎಣಿಸಲ್ಪಡತ್ತಿಲ್ಲಿ. He introduced God as a father who cares for us. ಅವರು ಯಾವುದನ್ನ ನಮಗೆ ಪರಿಚಯ ಮಾಡಿಕೊಟ್ರಪ್ಪ ಅಂದ್ರೆ, ತಂದೆಯಾದ ದೇವರು ನಮ್ಮ ವಿಷಯವಾಗಿ ಕಾಳಜಿ ವಹಿಸ್ತಾನೆ ಎಂಬುವಂತ ವಿಷಯದಲ್ಲಿ. And but to come into a relationship with loving God, it's not through our efforts. Sorry brother. It is to come to a relationship to this heavenly Father. It's not through our efforts. ಪರಲೋಕದ ತಂದೆಯೊಟ್ಟಿಗಿನ ಸಂಬಂಧಕ್ಕೆ ಬರುವಂತದ್ದು ನಮ್ಮ ಸಾಮರ್ಥ್ಯದಿಂದ ಆಗೋದಿಲ್ಲ ಅದು. Yeah, the faith is not just a mental or a understanding in our mind that God is a good God, but it involves surrender. ನಂಬಿಕೆ ಎನ್ನುವಂಥದ್ದು ಒಂದು ರೀತಿ ಮಾನಸಿಕ ಸಿದ್ಧತೆ ತಗೊಂಡು ದೇವರು ಒಳ್ಳೆ ದೇವರು ಅಂತ ಅರ್ಥ ಮಾಡ್ಕೊಳ್ಳೋದು ಆ ಥರ ಅಲ್ಲ. We must believe that God is a rewarder of those who seek him. ನಾವು ನಂಬಬೇಕು, ತನ್ನನ್ನ ಹುಡುಕುವವನಿಗೆ ದೇವರು ಪ್ರತಿಫಲವನ್ನ ಕೊಡ್ತಾರೆ ಅಂತ. And then we must come to him. ನಂತರ ನಾವು ಆತನ ಬಳಿಗೆ ಬರಬೇಕು. And come to him and surrender our whole life to him. ನಾವು ಬಂದು ಆತನ ಬಳಿಗೆ ನಮ್ಮ ಇಡೀ ಜೀವಿತವನ್ನ ಆತನಿಗೆ ಒಪ್ಪಿಸಿಕೊಡ್ಬೇಕು ಅಥವಾ ಶರಣಾಗಬೇಕು. Our plans, our ambitions, our desires. ನಮ್ಮ ಮಹತ್ವಾಕಾಂಕ್ಷೆ, ಗುರಿ ಅಥವಾ ಆಸೆಗಳು ಏನೇ ಇರಬಹುದು. Our future. ನಮ್ಮ ಭವಿಷ್ಯ. Our worries, our blunders in the past, our sin. ನಾವು ಹಿಂದೆ ಮಾಡಿದಂಥ ತಪ್ಪುಗಳಾಗ್ಬೋದು, ಪಾಪಗಳಾಗ್ಬೋದು, ಅಥವಾ ನಮ್ಮ ಚಿಂತೆಗಳಾಗಬಹುದು. Our fears, our anxieties. ನಮ್ಮ ಚಿಂತೆ ಅಥವಾ ಭಯ. It's everything we have to commit into God's hand. ಅದೆಲ್ಲವನ್ನು ಕೂಡ ನಾವು ದೇವರ ಹಸ್ತಕ್ಕೆ ಒಪ್ಪಿಸ್ಕೊಡ್ಬೇಕು. In 2 Timothy 1:12. 2 ತಿಮೋತಿ 1:12 ತಿಳಿಸ್ಕೊಳ್ಳೋಣ. I am not ashamed, for I know whom I have believed, and I am convinced that he is able to guard what I have entrusted to him until that day. 12ನೇ ವಚನ ಹೇಳುತ್ತೆ, ಆದರೂ ನಾನು ನಾಚಿಕೆ ಪಡುವುದಿಲ್ಲ, ಯಾಕಂದರೆ ನಾನು ನಂಬಿರುವಾತನನ್ನು ಬಲ್ಲೆನು, ನಾನು ಆತನಿಗೆ ಒಪ್ಪಿಸಿದ್ದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನೆಂದು ದೃಢವಾಗಿ ನಂಬಿದ್ದೇನೆ ಅಂತ. Paul says, I am not ashamed. ಪೌಲನ್ ಹೇಳ್ತಾನೆ, ನಾನು ನಾಚಿಕೆ ಪಡೋದಿಲ್ಲ ಅಂತ. So any of you dear young people, are you ashamed to say that you are a Christian?
ಯಾರಾದರೂ ಯೌವನಸ್ಥರೇ ನಿಮ್ಮಲ್ಲಿ ನಾನು ಕ್ರೈಸ್ತನು ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಡ್ತಾ ಇದ್ದೀರಾ? He was not ashamed to hang on a cross, half naked, bleeding, to die for our sin. ಯೇಸು ಸ್ವಾಮಿ ನಾಚಿಕೆ ಪಡಲಿಲ್ಲ. ನಮಗಾಗಿ ಶಿಲುಬೆಯಲ್ಲಿ ಅರ್ಧಂಬರ್ಧ ಬಟ್ಟೆಯನ್ನು ಧರಿಸಿಕೊಂಡು ನಮಗೋಸ್ಕರ ರಕ್ತ ಸುರಿಸಿದ್ದ ವಿಷಯವಾಗಿ ನಾಚಿಕೆ ಪಡಲಿಲ್ಲ ಯೇಸು. So we need not be ashamed of our Lord Jesus Christ. ನಾವು ಕೂಡ ಅದಕ್ಕಾಗಿ ಕರ್ತನಾದ ಯೇಸು ಸ್ವಾಮಿಗಾಗಿ ನಾಚಿಕೆ ಪಡಬಾರದು. And here Paul says, I know whom I have believed. ಪೌಲನ್ ಹೇಳ್ತಾನೆ, ನಾನು ನಂಬಿರುವಾತನನ್ನ ಬಲ್ಲೆನು ಅಂತ. He didn't say, I know what I have believed. ಆತನು ಹೇಳಲಿಲ್ಲ ನಾನು ಏನ್ ನಂಬ್ತೀನಲ್ಲ ಅದು ನನಗೆ ಗೊತ್ತು ಅಂತ. You know, most of the churches, they have a statements of doctrine. These are the doctrines that we believe. ಅನೇಕ ಸಭೆಗಳಲ್ಲಿ ಈ ರೀತಿಯ ಸಿದ್ಧಾಂತಗಳಿವೆ, ಈ ಸಿದ್ಧಾಂತಗಳನ್ನ ನಾವು ನಂಬ್ತೀವಿ ಅಂತ ಹೇಳ್ತಾರೆ. And that is much needed, because the true gospel or true doctrine is it's hardly find anywhere these days. ಅದು ಅವಶ್ಯಕವಾಗಿದೆ, ಯಾಕಂದ್ರೆ ನಿಜವಾದ ಸುವಾರ್ತೆ ಈ ದಿನಗಳಲ್ಲಿ ಕಂಡು ಬರುವಂತದ್ದು ಬಹಳ ವಿರಳವಾಗಿದೆ. But beyond all knowledge, beyond all scriptural knowledge, the Lord invites us to a relationship with Christ. ಆದ್ರೆ ನಮ್ಮೆಲ್ಲ ಸ್ವಂತ ಜ್ಞಾನ ಆಗ್ಬೋದು, ಸತ್ಯವೇದದ ಜ್ಞಾನ ಎಲ್ಲ ಹೊರತಾಗಿ ಕೂಡ ಕ್ರಿಸ್ತನ್ ನಮ್ಮನ್ನ ಕರೀತಾನೆ. It's not what I will. ನಾನೇನ್ ನಂಬ್ತೀನೋ ಅದಲ್ಲ ಮುಖ್ಯ. So, and it says, I am convinced that he is able to guard what I have entrusted to him. ನಾನು ಆತನಿಗೆ ಒಪ್ಪಿಸಿದ್ದನ್ನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನೆಂದು ದೃಢವಾಗಿ ನಂಬಿದ್ದೇನೆ. Oh, God is powerful. ನಮ್ಮ ದೇವರು ಬಲಶಾಲಿ ಉಳ್ಳವರಾಗಿದ್ದಾರೆ. He controls all our circumstances. ನಮ್ಮ ಎಲ್ಲಾ ಪರಿಸ್ಥಿತಿಗಳನ್ನ ನಿಯಂತ್ರಿಸುವಂತ ದೇವರಾಗಿದ್ದಾರೆ. He controls every hair. He decides which hair should fall from my head. ಆತನು ಪ್ರತಿಯೊಂದು ಕೂದಲುಗಳು ಕೂಡ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನೆ, ಎಷ್ಟು ಉದುರಬೇಕು ಹೇಗೆ ಅನ್ನುವಂತ ವಿಷಯದಲ್ಲಿ. He decides who should rule this country, who should rule this state. Everything he decides. ಈ ರಾಜ್ಯವನ್ನ, ಈ ದೇಶವನ್ನ ಯಾರು ಆಳಬೇಕು ಅನ್ನುವಂಥದ್ದು ಕೂಡ ದೇವರೇ ನಿಯಂತ್ರಿಸುವಂತದ್ದು. Now, in the midst of all the chaos that we see in this world, ಈ ಲೋಕದಲ್ಲಿ ಎಷ್ಟೇ ಅಸ್ತವ್ಯಸ್ತವನ್ನ ನಾವು ನೋಡಿದ್ರು ಕೂಡ ಅದರ ಮಧ್ಯದಲ್ಲಿ the Lord is preparing his bride. ದೇವರು ತನ್ನ ಮೊದಲಗಿತ್ತಿಯನ್ನ ಸಿದ್ಧಗೊಳಿಸ್ತಾ ಇದ್ದಾರೆ. Jesus is going to come one day to receive his bride. ಯೇಸು ಸ್ವಾಮಿ ಒಂದು ದಿನ ಬರ್ಲಿಕ್ಕಿದ್ದಾರೆ ತನ್ನ ಮೊದಲಗಿತ್ತಿಯನ್ನ ತೆಗೆದುಕೊಂಡು ಹೋಗಲು. He is building his church. ಯೇಸು ಸ್ವಾಮಿ ತನ್ನ ಸಭೆಯನ್ನ ಕಟ್ಟುತ್ತಿದ್ದಾರೆ. So how will you respond to God? ಹಾಗಿದ್ದಲ್ಲಿ ನೀವು ಕರ್ತನಿಗೆ ಇವತ್ತು ಯಾವ ರೀತಿ ಪ್ರತಿಕ್ರಿಯಿಸ್ತೀರಿ? We read in the beginning about that sister Lydia, where God opened her heart. ನಾವು ಪ್ರಾರಂಭದಲ್ಲಿ ಓದ್ಕೊಂಡ್ವಿ, ಲಿದಿಯಾ ಅನ್ನುವಂತ ಸಹೋದರಿಯ ಹೃದಯವನ್ನ ಕರ್ತರು ತೆರೆದರು ಎಂಬುದಾಗಿ. Like we know the story of that boy. He had 5 loaves and 2 fishes. He gave it to Jesus. ನಿಮಗೆ ಗೊತ್ತಿದೆ ಒಂದು ವಿಷಯವಾಗಿ 5 ರೊಟ್ಟಿ 2 ಮೀನನ್ನ ಯೇಸು ಸ್ವಾಮಿ ಕೈಲಿ ಕೊಡ್ತಾರೆ ತಂದು. And there was another rich man. He had much property, but he didn't give to Jesus. He went back. ಆದ್ರೆ ಮತ್ತೊಬ್ಬ ಐಶ್ವರ್ಯ ಅಂತ ಇರ್ತಾನೆ, ಆತನ ಬಳಿ ಹೆಚ್ಚು ಆಸ್ತಿ ಇರುತ್ತೆ, ಆತನ ಯೇಸು ಸ್ವಾಮಿಗೆ ಏನನ್ನೂ ಕೊಡೋದಿಲ್ಲ, ಅವನು ಹೊರಟೋಗ್ಬಿಡ್ತಾನೆ ಯೇಸುವಿನಿಂದ. It's not being rich or poor, it is willingness to surrender. ಇದು ಬಡತನ ಅಥವಾ ಶ್ರೀಮಂತಿಕೆ ಅದಲ್ಲ ಮುಖ್ಯಲ್ಲಿ. ನಾವು ದೇವರಿಗೆ ನಮ್ಮನ್ನ ಒಪ್ಪಿಸಿಕೊಡುವಂತದ್ದು ಮುಖ್ಯವಾಗಿದೆ. Maybe I believe God has spoken to you already in this during this day or in the first sessions. There is something which you need to set right in your life. ನಾನು ನಂಬ್ತೀನಿ ದೇವರು ಬೆಳಗಿನಿಂದ ಇಲ್ಲಿವರೆಗೂ ಏನೋ ಒಂದು ವಿಷಯದಲ್ಲಿ ನಿಮಗೆ ಮಾತನಾಡಿದ್ದಾರೆ, ಯಾವುದೋ ಒಂದು ವಿಷಯದಲ್ಲಿ ನಿಮ್ಮನ್ನ ನೀವು ಸರಿಪಡಿಸಿಕೊಳ್ಳಲು ನಿಮಗೆ ತಿಳಿಸಿದ್ದಾರೆ ಅಂತ ನಾನು ನಂಬುತ್ತೇನೆ. Maybe it is a sin in your private life or some relationships. ನಿಮ್ಮ ಸಂಬಂಧಗಳಲ್ಲಿ ಅಥವಾ ಖಾಸಗಿ ಜೀವಿತದಲ್ಲಿ ಯಾವುದೋ ಒಂದು ಪಾಪ ಇರಬಹುದು. We don't know. None of us know about your personal life. Sorry, brother. None of us know about your personal lives. ಯಾರಿಗೂ ಕೂಡ ನಿಮ್ಮ ವೈಯಕ್ತಿಕ ಜೀವಿತದ ಕುರಿತಾಗಿ ಗೊತ್ತಿಲ್ಲ ಅಷ್ಟಾಗಿ. But God, who knows you because out of great love, he is speaking to you. ದೇವರು ನಿಮ್ಮ ಕುರಿತಾಗಿ ಬಲ್ಲವನಾಗಿದ್ದಾನೆ, ನಿಮ್ಮ ವಿಷಯವಾಗಿ ಪ್ರೀತಿಯನ್ನು ಹೊಂದಿದ್ದಾನೆ. Don't come to me with a divided heart. ಬೇರ್ಪಡಿಸಲ್ಪಟ್ಟಂತ ಒಂದು ಹೃದಯದಿಂದ ನನ್ನ ಬಳಿಗೆ ಬರಬೇಡ್ರಿ ಎಂಬುದಾಗಿ ದೇವರು ಹೇಳ್ತಾರಲ್ಲಿ. I remember
A few years back, a teenage boy came and asked, "Uncle, can I enjoy this world and then later I can come to church?" ನನಗೆ ನೆನಪಿದೆ, 3 ವರ್ಷದಿಂದ ಒಬ್ಬ ಹದಿಹರೆಯ ಹುಡುಗ ಬಂದು ಕೇಳ್ದ, ನಾನು ಸ್ವಲ್ಪ ಕಾಲ ಲೋಕವನ್ನು ಅನುಭವಿಸಿ ನಂತರ ಕರ್ತನ ಬಳಿಗೆ ಬರಬಹುದಾ ಅಂತ. As if like as a Christian, life is a boring life. ಅನೇಕರು ಅನ್ಕೊಳ್ತಾರೆ ಕ್ರೈಸ್ತ ಜೀವಿತವು ಒಂದು ರೀತಿ ಬೇಸರದ ಜೀವಿತ ಅಂತ. It is boring for half-hearted. ಅದು ಯಾರಿಗೆ ಅಂದ್ರೆ ಅರ್ಧಂಬರ್ಧ ಹೃದಯ ಯಾರಿಗಿರತ್ತಲ್ಲ ಅವರಿಗೆ ಒಂದು ರೀತಿ ಬೇಸರ ಅದು. But those who give his heart completely to God, ಯಾರು ತಮ್ಮ there is ಹೃದಯವನ್ನ ಕರ್ತನಿಗೆ ಪೂರ್ಣವಾಗಿ ಒಪ್ಪಿಸ್ಕೊಟ್ಟಿರ್ತಾರಲ್ಲ, there is strong support from God. ಅವರಿಗೆ ದೇವರ ಬಲವಾದಂತ ಒಂದು ಬೆಂಬಲ ಅವರಲ್ಲಿರುತ್ತೆ. There may be many trials, many difficulties, but the Lord will stand by you. ಅವರಿಗೆ ಅನೇಕ ಕಷ್ಟಗಳಿರ್ಬೋದು, ಶೋಧನೆಗಳಿರ್ಬೋದು, ಆದರೆ ದೇವರು ಅವರ ಪರ ನಿಲ್ಲುತ್ತಾರೆ. May the Lord help you to be wholehearted for Jesus. ದೇವರು ನಿಮಗೆ ಸಹಾಯ ಮಾಡ್ಲಿ, ಯೇಸು ಸ್ವಾಮಿಗಾಗಿ ನೀವು ಪೂರ್ಣ ಹೃದಯ ಉಳ್ಳವರಾಗಲು. And in these 2 days before you go from this camp, ಈ ಒಂದು 2 ದಿನದ ಅವಧಿಯಲ್ಲಿ, ಈ ಒಂದು ಕೂಟದಿಂದ ನೀವು ಹೊರಗೆ ಬೀಳುವಂತ ಸಂದರ್ಭದಲ್ಲಿ, I believe, I pray that you will open your whole being to the Lord. ನಾನು ಪ್ರಾರ್ಥಿಸ್ತೀನಿ ದೇವರು ನಿಮ್ಮ ಹೃದಯವನ್ನ ತೆರೀಲಿ ಅಂತ. God's word says that there is a promise, in the last days I will pour out my spirit upon all young people. ದೇವ್ರ ವಾಕ್ಯ ಈ ರೀತಿ ಹೇಳುತ್ತೆ, ಕಡೆ ದಿನಗಳಲ್ಲಿ ಎಲ್ಲಾ ಯೌವನಸ್ಥರ ಮೇಲೆ ನನ್ನ ಆತ್ಮವನ್ನ ಸುರಿಸುವೆನು ಅಂತ. So may God find many of you with a surrendered heart and offer your bodies to God. ದೇವರು ನಿಮ್ಮನ್ನ ಮತ್ತು ನಿಮ್ಮ ದೇಹವನ್ನ ಕರ್ತನಿಗೆ ಒಪ್ಪಿಸಿಕೊಡುವಂತ ಅನೇಕರನ್ನ ದೇವ್ರು ಕಂಡುಕೊಳ್ಳಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೀನಿ. Romans 12 verse 1 says, offer your bodies as a living sacrifice. ರೋಮ 12:1 ಹೇಳುತ್ತೆ, ನಿಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ಒಪ್ಪಿಸಿಕೊಡ್ರಿ ಎಂಬುದಾಗಿ. Offer your bodies, offer your all that which you have to God's hand. ಪ್ರತಿಯೊಂದು ನಿಮ್ಮ ದೇಹ ಎಲ್ಲವನ್ನು ಕೂಡ ಕರ್ತನಿಗೆ ಸಜೀವ ಯಜ್ಞವಾಗಿ ಅರ್ಪಿಸ್ಬೇಕು ನೀವು. May God richly bless you as you do this. ನೀವು ಇದನ್ನ ಮಾಡುವಾಗ ದೇವರು ನಿಮ್ಮನ್ನ ಹೆಚ್ಚಾಗಿ ಆಶೀರ್ವದಿಸಲಿ. We'll just pray in closing. ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. Our dear Heavenly Father, ನಮ್ಮ ಪ್ರಿಯ ಪರಲೋಕದ ತಂದೆಯೇ, thank you for being with us. ನಮ್ಮೊಟ್ಟಿಗೆ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ. Thank you for each of this young brother and sister who are gathered, brothers and sisters who gathered here. ಇಲ್ಲಿ ಸೇರಿರುವಂತ ಪ್ರತಿಯೊಬ್ಬ ಯೌವನಸ್ಥ ಸಹೋದರ ಮತ್ತು ಸಹೋದರಿಗಾಗಿ ಕೃತಜ್ಞತೆಗಳು. Thank you for choosing them at a young age to see what they're seeing and hear what they're hearing. ಅವ್ರು ಏನ್ ಕೇಳಬೇಕೋ ಅದಕ್ಕೆ ಮತ್ತು ಅವ್ರು ಏನ್ ನೋಡ್ಬೇಕೋ ಅದಕ್ಕೆ ನೀವು ಅವ್ರನ್ನ ಇಲ್ಲಿ ಕರೆದಿದ್ದೀರಿ, ಅದಕ್ಕೆ ನಿಮಗೆ ಸ್ತೋತ್ರ. Father, we pray that you will find many hearts that will be longing for you. ತಂದೆಯೇ, ನಾವು ಪ್ರಾರ್ಥಿಸ್ತೀವಿ, ಅನೇಕರ ಹೃದಯಗಳು ನಿಮಗಾಗಿ ಕಾತುರತೆಯಿಂದ ಕಾಯ್ದುಕೊಳ್ಳಲಿ ಅಂತ ನಾವು ಪ್ರಾರ್ಥಿಸ್ತೀವಿ ಸ್ವಾಮಿ. We pray that you will renew many lives in this camp. ಈ ಒಂದು ಕೂಟದಲ್ಲಿ ಅನೇಕರ ಒಂದು ಜೀವಿತಗಳು ನೂತನಗೊಳ್ಳಲಿ ಎಂಬುದನ್ನು ನಾವು ಪ್ರಾರ್ಥಿಸ್ತೀವಿ ಸ್ವಾಮಿ. We pray that you will revive many homes through the children. ಅನೇಕರ ಮನೆಗಳಲ್ಲಿ ಪುನರುತ್ಥಾನ ಆಗಲಿ ಎಂಬುದನ್ನು ನಾವು ಪ್ರಾರ್ಥಿಸ್ತೀವಿ ಸ್ವಾಮಿ. We give you all glory and honor. ಎಲ್ಲ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೀವಪ್ಪ. You deserve the highest place. ನೀವು ಉನ್ನತ ಸ್ಥಳಕ್ಕೆ ಯೋಗ್ಯರಾಗಿದ್ದೀರಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. Thank you, Father, for hearing. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿಮಗೆ ಸ್ತೋತ್ರ ಸ್ವಾಮಿ. In Jesus' precious name we pray. ಯೇಸುವಿನ ಅಮೂಲ್ಯವಾದ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. ಆಮೆನ್. So I believe the Lord is speaking to each and every one of us here. ನಾನು ನಂಬ್ತೇನೆ ದೇವರು ಎಲ್ಲರೊಟ್ಟಿಗೆ ಮಾತಾಡಿದ್ದಾರೆ ಎಂಬುದಾಗಿ. So we heard about a sister called Lydia. ನಾವು ಲುದ್ದ ಎಂಬ ಸ್ತ್ರೀ ಬಗ್ಗೆ ನಾವು ಕೇಳಿದ್ದೇವೆ. While Brother Danish was concluding, he was mentioning about another brother or a man. ಡ್ಯಾನಿಶ್ ಕೊನೆಯದಾಗಿ ಮಾತಾಡುವಾಗ ಒಬ್ಬ ಸಹೋದರ ಬಗ್ಗೆ ಮಾತಾಡ್ತಾ ಇದ್ರು. So that is what in my heart which I wanted to share. ಅದು ನನ್ನ ಹೃದಯದಲ್ಲಿ ದೇವರು ಅದನ್ನು ಮಾತಾಡಿದ್ದಾರೆ, ಅದನ್ನೇ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. So the name of that person is not recorded in the scripture. ಆ ಮನುಷ್ಯನ ಹೆಸರು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ. The reason I was thinking about that man is because he was a young man. ಅದು ಯಾವ ಕಾರಣ ಏನಂದ್ರೆ ಆ ಮನುಷ್ಯನು ಯವನಸ್ಥನಾಗಿರ್ಬೋದು. So we are in a youth camp. ನಾವು ಯವನಸ್ಥರ ಕೂಟದಲ್ಲಿದ್ದೇವೆ. So I thought that we can meditate on somebody's life
which is according to this age or people who are sitting here. ಈ ವಯಸ್ಸಿನ ಜನರ ಮಧ್ಯದಲ್ಲಿ ಅಂತ ವಿಷಯಗಳನ್ನು ನಾವು ಆ, ಹಂಚಿಕೊಳ್ಳುವುದು ಬಹಳ ಪ್ರಾಮುಖ್ಯ. So I believe the Lord is speaking to each and every one of us specifically about one thing. ವೈಯಕ್ತಿಕವಾಗಿ ಅನೇಕರೊಟ್ಟಿಗೆ ದೇವರು ಒಂದು ವಿಷಯವನ್ನು ಮಾತಾಡಿರ್ಬೋದು ಎಂಬುದಾಗಿ ನಾನು ನಂಬ್ತೇನೆ. Mark chapter 10, ಮಾರ್ಕನ ಸುವಾರ್ತೆ verse 17. As he was setting out on a journey, a man ran up to him, knelt before him, and asked him, "Good teacher, what shall I do to inherit eternal life?" 17ನೇ ವಚನ. ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನು ಮಾಡಬೇಕೆಂಬುದಾಗಿ ಆತನನ್ನು ಕೇಳಿದನು. Mark doesn't tell him that he is a young man. ಮಾರ್ಕನು ಆತನು ಯೌವನಸ್ಥನು ಎಂಬುದಾಗಿ ಅಲ್ಲಿ ಹೇಳಿಲ್ಲ. I think it is Luke is mentioning that he was a young man. ಆದ್ರೆ ಲೂಕನ ಸುವಾರ್ತೆಯಲ್ಲಿ ಅದು ನಮೂದಿಸಲ್ಪಟ್ಟಿದೆ ಆತನು ಯೌವನಸ್ಥನೆಂಬುದಾಗಿ. So here you see this young man that he knew that Jesus is somewhere around here. ಆ ಯೌವನಸ್ಥನಿಗೆ ಗೊತ್ತಿತ್ತು ಯೇಸು ಸ್ವಾಮಿ ಇಲ್ಲಿ ಇದಾರೆ ಎಂಬುದಾಗಿ. It says he ran up to him. ಇಲ್ಲಿ ನೋಡ್ತೇವೆ ಆತನ ಎದುರಿಗೆ ಓಡುತ್ತಾ ಹೋದನೆಂಬುದಾಗಿ. It is like as if a bus is moving and you run to catch that bus. ಅದು ಹೇಗೆ ಹೇಳ್ಬೇಕಂದ್ರೆ ಬಸ್ ಹೋಗ್ತಾ ಇದೆ, ಅದನ್ನ ಹಿಡಿದುಕೊಳ್ಳಿಕ್ಕೆ ಆತನ ಓಡುವ ಹಾಗೆ. Means he's putting certain effort and he's trying to go after something. ಅದಕ್ಕೆ ಅದನ್ನ ಒತ್ತಾಯ ಮಾಡ್ತಾ ಇದ್ದಾನೆ, ಅದನ್ನ ಬಸ್ಸಿಗೆ ಹಿಡ್ಕೊಳ್ಬೇಕು, ಹೋಗ್ಬೇಕೆಂಬುದಾಗಿ. So it doesn't end there. He says he knelt before him and asked him. ಅಲ್ಲಿಗೆ ಕೊನೆಗೆ ಅದು ಮಾಡಿಲ್ಲ, ಅದನ್ನು ಮೊಣಕಾಲು ಊರಿದನೆ ಎಂಬುದಾಗಿ ನೋಡ್ತೇವೆ. Look at him. He's so reverence. He's giving that respect and reverence to Lord Jesus. ಅದು ನೋಡ್ರಿ ಎಷ್ಟು ಭಕ್ತಿ ಉಳ್ಳದಾಗಿ ಗೌರವ ಉಳ್ಳದಾಗಿ ಆತನು ಮಾಡಿದನು. And he would have heard many things about Jesus. That's reason he says, "Good teacher." ಅದಕ್ಕೆ ಆತನ ಯೇಸು ಸ್ವಾಮಿ ಬಗ್ಗೆ ಅನೇಕ ವಿಷಯಗಳು ಆತನ ಕೇಳಿರ್ಬೋದು, ಅದಕ್ಕೆ ಆತನ ಹೇಳ್ತಾನೆ ಒಳ್ಳೆ ಬೋಧಕನೇ ಎಂಬುದಾಗಿ. So in a sense, he came with a question which was a very rightful question. ಆತನು ಒಂದು ಒಳ್ಳೆ ಪ್ರಶ್ನೆಯಿಂದ ಆತನ ಹತ್ರ ಯೇಸು ಸ್ವಾಮಿ ಹತ್ರ ಬಂದಿದ್ದನು. Good teacher, what should I do to inherit eternal life? ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಲು ಏನು ಮಾಡಬೇಕೆಂಬುದಾಗಿ. What a wonderful desire he had. ಎಂಥ ಅದ್ಭುತ ಅಭಿಲಾಷೆ ಆತನಲ್ಲಿತ್ತು. Can we see young people have this question? ನಾವು ಯೌವನಸ್ಥರ ಮಧ್ಯದಲ್ಲಿ ಇಂಥ ಪ್ರಶ್ನೆಗಳನ್ನು ನೋಡ್ಬೋದಾ? Do all the young people when they come and sit in the meeting like this have their desire, Lord, what should I do to inherit your kingdom? ಯೌವನಸ್ಥರು ಈ ಕೂಟಕ್ಕೆ ಬಂದು ಕೂತಿರುವಾಗ ದೇವ್ರ ಹತ್ರ ಕೇಳ್ಬೋದು, ದೇವರೇ ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗ್ಲಿಕ್ಕೆ ಏನು ಮಾಡ್ಬೇಕೆಂಬುದಾಗಿ ಕೇಳ್ಬೋದಾ? Picture this in your mind. ಈ ವಿಷಯಗಳನ್ನು ನಿಮ್ಮ ಮನಸ್ಸಿನಲ್ಲಿ ಚಿತ್ರ ಮಾಡ್ಕೊಳ್ಳಿ. This young man, he is standing face to face with Jesus. ಈ ಯೌವನಸ್ಥನು ಯೇಸು ಸ್ವಾಮಿ ಮುಖವಾಗಿ ನೋಡ್ತಾ ಇದ್ದನು. So he is asking question, Lord, what should I do? ಆತನು ಸ್ವಾಮಿ ನಾ ಏನನ್ನು ಮಾಡ್ಬೇಕೆಂಬುದಾಗಿ ಪ್ರಶ್ನೆ ಕೇಳ್ತಾನೆ. Jesus, who knew all man's intention and heart, he answers to him. ಯೇಸು ಸ್ವಾಮಿ ಎಲ್ಲರ ಅಂತರ್ಯವನ್ನು ಗೊತ್ತಿದ್ದರಿಂದ ಆತನಿಗೆ ಉತ್ತರವನ್ನು ಕೊಡ್ತಾರೆ. He says, why do you call me good? ನನ್ನನ್ನು ಯಾಕೆ ಒಳ್ಳೆಯವನು ಎಂಬುದಾಗಿ ಕರೀತಿ? No one is good except God alone. ದೇವರು ಮಾತ್ರನೇ ಹೊರತು ಮತ್ತಾವನು ಒಳ್ಳೆಯವನಲ್ಲ. Well, we might think that, oh, is Jesus telling that I'm not God, somebody else? Is he saying that? ಯೇಸು ಸ್ವಾಮಿ ನಾನು ದೇವರಲ್ಲ, ಬೇರೆ ದೇವರು ಎಂಬುದಾಗಿ ಹೇಳ್ತಾ ಇದ್ದಾರಾ? In other words, Jesus telling, when you say that I am good, do you acknowledge me that I am God? Jesus telling, if you say I am good, do you acknowledge me that I am God? ನಾನು ಒಳ್ಳೆಯವನೆಂಬುದಾಗಿ ಹೇಳಿದ್ರೆ ನೀನು ನನ್ನನ್ನು ದೇವರೆಂಬುದಾಗಿ ಅರಿತುಕೊಳ್ಳುತ್ತೀಯಾ? Nobody in this world will never say that Jesus is a bad man. ಯೇಸು ಸ್ವಾಮಿ ಯಾರು ಕೂಡ ಆತನು ಕೆಟ್ಟವನೆಂಬುದಾಗಿ ಯಾರು ಕೂಡ ಈ ಲೋಕದಲ್ಲಿ ಹೇಳುವುದಿಲ್ಲ. But will everyone say that he is God and is the Lord of their life? ಎಲ್ಲರೂ ಆತನನ್ನು ಕರ್ತನು ದೇವರೆಂಬುದಾಗಿ ಹೇಳ್ತಾರೆ. They will not do that. ಅದನ್ನು ಮಾಡೋದಿಲ್ಲ ಯಾರು. So Jesus says 6 commandments which we see in the Old Testament. ಸ್ವಾಮಿ ಹೇಳ್ತಾರೆ 6ನೇ ಆಜ್ಞೆ ಬಂದು ಹಳೆ ಒಡಂಬಡಿಕೆಯಲ್ಲಿ ನೋಡುವಂತದನ್ನ ಹೇಳ್ತಾರೆ. He says these are the things which will Jesus didn't say that these are the things you can inherit the eternal life. ಯೇಸು ಸ್ವಾಮಿ ಇದನ್ನು ಮಾಡಿದರೆ ನೀನು ಬಾಧ್ಯಸ್ಥನೆ ಎಂಬುದಾಗಿ ನಿತ್ಯ ಜೀವನ ಹೊಂದಿ ಎಂಬುದಾಗಿ ಹೇಳಿಲ್ಲ. So he said that you know the commandment. That's what he said. ಯೇಸು ಸ್ವಾಮಿ ಹೇಳಿದ್ರು ಇದನ್ನ ನಿನಗೆ ಗೊತ್ತೆಂಬುದಾಗಿ ಹೇಳಿದ್ರು. So immediately the answer he said is, I have been keeping all these things from my young age. It says maybe when he is a young person we can say that I have been keeping all these things from my Sunday school days. ಆತನ ತಕ್ಷಣ ಹೇಳಿದನು ಇದೆಲ್ಲ ನಾನು ಚಿಕ್ಕ ವಯಸ್ಸಿನಿಂದಲೇ ನಾನು ಪಾಲಿಸಿಕೊಂಡು ಬಂದಿದ್ದೇನೆ. ನಾವು ಹೇಳ್ಬೋದು ಸಂಡೇ ಸ್ಕೂಲ್ ಇಂದಲೇ ನಾನು ಇದನ್ನು ನಡೆಸ್ಕೊಂಡು ಬಂದಿದ್ದೇನೆ ಎಂಬುದಾಗಿ ಹೇಳ್ಬೋದು. I have never
murdered anybody. ನಾ ಯಾರನ್ನು ನರಹತ್ಯೆ ಮಾಡ್ಲಿಲ್ಲ. I never committed adultery. ನಾನು ವ್ಯಭಿಚಾರ ಮಾಡ್ಲಿಲ್ಲ. I didn't steal. ನಾನು ಕದಿಯಲಿಲ್ಲ. I didn't bear false witness. ನಾನು ಸುಳ್ಳು ಸಾಕ್ಷಿಯನ್ನು ಹೇಳಲಿಲ್ಲ. I did not defraud anyone. ನಾನು ಯಾರಿಗೂ ಮೋಸ ಮಾಡ್ಲಿಲ್ಲ. From my Sunday school days, I am honoring my father and mother. ನಾನು ಸಂಡೇ ಸ್ಕೂಲ್ ನಿಂದ ಇರುವಾಗಲೂ ಕೂಡ ನನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದ್ದೇನೆ. If somebody else would have been there, they would said, very good, they would have said. ಬೇರೆಯವರು ಯೇಸು ಸ್ವಾಮಿ ಜಾಗದಲ್ಲಿ ಬೇರೆಯವರು ಇದ್ರೆ ನೀನು ಒಳ್ಳೆ ವ್ಯಕ್ತಿ ಎಂಬುದಾಗಿ ಹೇಳ್ಬಿಡ್ತಿದ್ರು. But Jesus, after hearing this statement from him, ಆತನ ಕಡೆಯಿಂದ ಈ ಮಾತುಗಳನ್ನು ಯೇಸು ಸ್ವಾಮಿ ಕೇಳಿಸಿಕೊಂಡು, remember Jesus who knows all his heart's desire, he knows everything about this person. ಈ ಮನುಷ್ಯನ ಎಲ್ಲ ಅಂತರ್ಯವನ್ನು ಯೇಸು ಸ್ವಾಮಿಗೆ ಗೊತ್ತಿತ್ತು. Looking at him, ಆತನನ್ನು ನೋಡ್ಬಿಟ್ಟು Jesus felt a love for him ಆತನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿದನು ಎಂಬುದಾಗಿ ನೋಡ್ತೇವೆ. and said to him, ಅವನಿಗೆ ಹೇಳಿದನು, one thing you lack. ನಿನಗೆ ಒಂದು ವಿಷಯ ಕಡಿಮೆ ಆಗಿದೆ. I want to pause here and tell, Jesus is telling you people who are sitting here, you lack one thing. ನಾನು ಇಲ್ಲಿಗೆ ನಿಲ್ಲಿಸಿ ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತಾನೆ. ಇಲ್ಲಿರುವಂತ ಎಲ್ಲರನ್ನು ನೋಡ್ಬಿಟ್ಟು ಯೇಸು ಹೇಳ್ತಾನೆ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. He came to the right person. ಆತನು ಸರಿಯಾದ ವ್ಯಕ್ತಿ ಹತ್ರ ಬಂದಿದ್ದನು. ಯವನಸ್ಥನು He has the right question. ಆ ಯವನಸ್ಥನು ಸರಿಯಾದ ಪ್ರಶ್ನೆಯನ್ನು ಯೇಸು ಹತ್ರ ಕೇಳಿದನು. And Jesus didn't stop there. He said that, it is mentioned that with love he told him that you lack one thing. ಆತನು ಯೇಸು ಸ್ವಾಮಿ ಅಲ್ಲಿಗೆ ನಿಲ್ಲಿಸಲಿಲ್ಲ, ಪ್ರೀತಿಯಿಂದ ಹೇಳಿದನು, ನಿನಗೆ ಒಂದು ವಿಷಯ ಕಡಿಮೆ ಆಗಿದೆ ಎಂಬುದಾಗಿ. So what did Jesus say? He said, go and sell all you possess and give to the poor, and you will have treasures in heaven, and come and follow me. ಯೇಸು ಸ್ವಾಮಿ ಹೇಳಿದ್ರು, ಹೋಗು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು ಎಂಬುದಾಗಿ ಹೇಳ್ತಾ ಇದ್ರು. So he came to the right person. ಆತನು ಸರಿಯಾದ ವ್ಯಕ್ತಿ ಹತ್ರ ಬಂದಿದ್ನು. With the right question. ಆತನು ಸರಿಯಾದ ಪ್ರಶ್ನೆಯನ್ನು ಕೇಳಿದ್ನು. He got the right answer. ಆತನಿಗೆ ಸರಿಯಾದ ಉತ್ತರ ಕೂಡ ಸಿಕ್ಕಿತ್ತು. But what was his result? ಆದ್ರೆ ಆತನ ಫಲಿತಾಂಶ ಏನಾಗಿತ್ತು? What was his response? ಆತನ ರೆಸ್ಪಾನ್ಸ್ ಏನಾಗಿತ್ತು? Verse 22. 22ನೇ ವಚನದಲ್ಲಿ, But at these words he was saddened, and he went away grieving, for he was one who owned much property. ಆದ್ರೆ 22ನೇ ವಚನ, ಆದ್ರೆ ಅವನು ಬಹಳ ಆಸ್ತಿ ಉಳ್ಳವನಾಗಿದ್ದರಿಂದ ಈ ಮಾತಿಗೆ ಮೋರೆ ಬಾಡಿದವನಾಗಿ ದುಃಖದಿಂದ ಹೊರಟು ಹೋದರು. So why his name is not recorded in any of the Gospels? ಯಾಕೆ ಈ ಎಲ್ಲಾ ಸುವಾರ್ತೆಗಳಲ್ಲಿ ಆತನ ಹೆಸರು ಬರೆಯಲ್ಪಟ್ಟಿಲ್ಲ? Because ಯಾಕೆಂದರೆ it can be any one of us. ಇದು ಯಾರಾದ್ರೂ, ಇಲ್ಲಿರುವ ಯಾರಾದ್ರೂ ಆಗಿರಬಹುದು. It will relate to all of us sitting here. ಇಲ್ಲಿರುವ ಎಲ್ಲರ ವಿಷಯವಾಗಿ ಬರೆಯಲ್ಪಟ್ಟಿರಬಹುದು. We can put our name there. ನಮ್ಮ ಹೆಸರನ್ನು ನಾವು ಅಲ್ಲಿ ಹಾಕೊಳ್ಬಹುದು. So you are young. ನಾವು ಯವನಸ್ಥರಾಗಿದ್ದೇವೆ. It says rich, but I want to say you are well educated. Maybe you have well settled parents. You have everything. You have good intellectual knowledge. ನಾವು ಶ್ರೀಮಂತರಾಗಿರ್ಬೋದು, ಒಳ್ಳೆ ವಿದ್ಯಾಭ್ಯಾಸ ಇರಬಹುದು, ಒಳ್ಳೆ ಜ್ಞಾನ ಇರಬಹುದು. You are a person who has everything. ಎಲ್ಲಾ ವಿಷಯಗಳನ್ನು ಹೊಂದಿದಂತ ಮನುಷ್ಯನಾಗಿರ್ಬೋದು. And you know everything, as this person said, I have been keeping all these things, the good things, from my childhood. ನಾ ಚಿಕ್ಕವನಿಂದಲೇ ಈ ಎಲ್ಲ ಒಳ್ಳೆ ವಿಷಯಗಳನ್ನು ಪಾಲಿಸಿಕೊಂಡು ಬಂದಿದ್ದೇನೆ ಎಂಬುದಾಗಿ ಹೇಳಬಹುದು. So I have come to this youth camp. I know that they will only teach about good things about Jesus. And I know all these things. I have been keeping all these things all this while. ಯೂತ್ ಕ್ಯಾಂಪ್ ಗೆ ಬಂದಿದ್ದೇನೆ. ಅವ್ರು ಒಳ್ಳೆ ವಿಷಯಗಳನ್ನೇ ಬೋಧಿಸ್ತಾರೆ, ಅದನ್ನ ನಾನು ಪಾಲಿಸಿಕೊಂಡು ಬಂದಿದ್ದೇನೆ. But Jesus is lovingly telling you, you lack one thing. ಯೇಸು ಸ್ವಾಮಿ ಪ್ರೀತಿಯಿಂದ ಹೇಳ್ತಾ ಇದಾರೆ, ನಿನಗೆ ಒಂದು ವಿಷಯ ಕಡಿಮೆ ಆಗಿದೆ. See, he said, go and sell everything. ಯೇಸು ಸ್ವಾಮಿ ಹೇಳಿದ ಎಲ್ಲವನ್ನು ಹೋಗಿ ಮಾರಿಬಿಡು ಎಂಬುದಾಗಿ. And he says that you will have treasures in heaven. ಆತ ಯೇಸು ಸ್ವಾಮಿ ಹೇಳ್ತಾರೆ, ನಿನಗೆ ಪರಲೋಕದಲ್ಲಿ ಸಂಪತ್ತಿರುವುದು ಎಂಬುದಾಗಿ. And come and follow me. ಮತ್ತೆ ನೀ ಬಂದು ನನ್ನನ್ನು ಹಿಂಬಾಲಿಸು. I know most of you know that this is the only person who came to Jesus went empty-handed. ನಾವು ಇಲ್ಲಿ ನೋಡ್ತೇವೆ, ಈ ಮನುಷ್ಯನು ಒಬ್ಬತಾನೆ ಯೇಸು ಸ್ವಾಮಿ ಹತ್ರ ಬಂದ್ಬಿಟ್ಟು ಬರಿದಾಗಿ ಹಿಂದಕ್ಕೆ ಹೋದಂತ ಮನುಷ್ಯನು. The young man who obeyed all the commandments since his childhood. ಯವನಸ್ಥನು ಚಿಕ್ಕವನಿಂದ ಎಲ್ಲ ಆಜ್ಞೆಗಳನ್ನು ಪಾಲಿಸಂತ ಮನುಷ್ಯನು. Why he was sad and why he was living sorrowful. ಯಾಕೆ ಆ ಮನುಷ್ಯನು ದುಃಖ ಭರಿತನಾಗಿ ಹಿಂದಿರುಗಿ ಹೋದನು. And we never hear or read about him that he came back to Jesus. ನಾವು ಮತ್ತೆ ಈತನು ಯೇಸು ಸ್ವಾಮಿ ಹತ್ರ ಬಂದನು, ತಿರುಗಿ ಬಂದನು ಎಂಬುದನ್ನು ನಾವು ಮತ್ತೆ ಎಲ್ಲಿ ಕೇಳಲ್ಪಟ್ಟಿಲ್ಲ. Because as Danish was mentioning, he was not willing to surrender something which was in his life. ಆತನು ಡ್ಯಾನಿಶ್ ಹೇಳಿದಾಗೆ ಆತನು ಸಂಪೂರ್ಣ ಜೀವಿತವನ್ನು ಯೇಸು ಸ್ವಾಮಿಗೆ ಒಪ್ಪಿಸಿಕೊಳ್ಳಲಿಕ್ಕೆ ಇಷ್ಟಪಡಲಿಲ್ಲ. Here it speaks about money and possession. ಇಲ್ಲಿ ಹಣ ಮತ್ತು ಆತನಲ್ಲಿರುವಂತಹ ಸಂಪತ್ತು ಬಗ್ಗೆ ಮಾತಾಡುತ್ತೆ. But you all know one thing in your life, that one thing which you lack, that one relationship, that one
besetting sin which you and Lord Jesus knows. ನಮ್ಮೆಲ್ಲರಿಗೂ ಗೊತ್ತಿದೆ, ಒಂದು ವಿಷಯ ನನ್ನನ್ನು ದೇವರೊಟ್ಟಿಗೆ ಹೋಗ್ಲಿಕ್ಕೆ ಬಿಡದಂತ ಒಂದು ವಿಷಯ ಬಗ್ಗೆ ನೀವು ಹೋರಾಡ್ತಿರ್ಬೋದು. In other words, Jesus was telling that he was very close next to Jesus, face to face. ಯೇಸು ಸ್ವಾಮಿ ನಾವು ನೋಡ್ತೇವೆ, ಆತನು ಬಹಳ ಹತ್ತಿರವಾಗಿದ್ದನು. ಯೇಸು ಸ್ವಾಮಿ ಮುಖಾಗಿ ಹತ್ತಿರವಾಗಿದ್ದನು. One thing was between him and Jesus. ಒಂದೇ ವಿಷಯ ಆತನಿಗೂ ಯೇಸು ಸ್ವಾಮಿಗೂ ಒಂದು ಅಡ್ಡಿಯಾಗಿತ್ತು. That one thing we all know. You can examine yourself. ಆ ಒಂದು ವಿಷಯ ನಿಮ್ಗೆ ಗೊತ್ತಿರಬಹುದು, ಅದನ್ನ ನೀವು ಪರೀಕ್ಷೆ ಮಾಡಿಕೊಳ್ಳಬಹುದು. When he came to Jesus, nobody knew that there. It doesn't say that people knew that he was a rich man. ಯೇಸು ಸ್ವಾಮಿ ಹತ್ರ ಬಂದೇನು ಅನೇಕರಿಗೆ ಗೊತ್ತಿರಲಿಲ್ಲ ಆತನು ಐಶ್ವರ್ಯವಂತನೆಂಬುದಾಗಿ. It is not recorded there. ಅಲ್ಲಿ ಬರೆಯಲ್ಪಟ್ಟಿದ್ದಿಲ್ಲ. But Jesus knew what kind of person he is. ಆದ್ರೆ ಯೇಸು ಸ್ವಾಮಿ ಗೊತ್ತಿತ್ತು ಎಂತ ಮನುಷ್ಯನೆಂಬುದಾಗಿ. And Jesus knew his heart is there on his possession and on his treasures. ಯೇಸು ಸ್ವಾಮಿ ಗೊತ್ತಿತ್ತು ಯವನಸ್ಥಲ್ಲಿ ಆತನ ಹೃದಯ ಅಲ್ಲಿ ಆಸ್ತಿ ಐಶ್ವರ್ಯವಂತದಲ್ಲಿ ಇದೆ ಎಂಬುದಾಗಿ. Jesus will never speak indirect words. ಯೇಸು ಸ್ವಾಮಿ ಬಂದ್ಬಿಟ್ಟು ಇಂಡೈರೆಕ್ಟ್ ಆಗಿ ಮಾತಾಡುವಂತರು. He directly says that this person, his heart, his desire, everything is on his possession, that is his treasure. ಆತನು ನೇರವಾಗಿ ಮಾತಾಡ್ತಾರೆ, ನಿನ್ನ ಹೃದಯ ಎಲ್ಲ ಬಂದು ನಿನ್ನ ಹಣದ ಮೇಲೆ ಆಸ್ತಿ ಮೇಲೆ ಇದೆ ಎಂಬುದಾಗಿ. Brothers and sisters, Jesus knows exactly where your treasure is. ಯೇಸು ಸ್ವಾಮಿ ಗೊತ್ತಿದೆ ನಿನ್ನ ಹೃದಯ ಬಯಕೆ ಎಲ್ಲಿದೆ ಎಂಬುದಾಗಿ. But nowhere we see Jesus condemning him. ಆದ್ರೆ ಎಲ್ಲಿ ಕೂಡ ನಾವು ನೋಡ್ತೇವೆ ಯೇಸು ಸ್ವಾಮಿ ಆತನನ್ನು ಖಂಡಿಸಲಿಲ್ಲ. That is my Jesus. ಅದೇ ನನ್ನ ಯೇಸು ಸ್ವಾಮಿ He ಆಗಿದ್ದಾರೆ. lovingly told him, ಆತನು ಪ್ರೀತಿಯಿಂದ ಮನುಷ್ಯನಿಗೆ ಹೇಳಿದನು, you lack one thing. ನಿನಗೆ ಒಂದು ವಿಷಯ ಕಡಿಮೆ ಆಗಿದೆ. So Danish was mentioning that in your college, in your school, or in your place of work, you all see that boyfriends, girlfriends, they mingle with people so socially that that's nothing wrong, and they might tease you. This is the kind of culture and the place you people are living in. ಇವಾಗ ಇರುವಂತ ನಮ್ಮ ಕಾಲೇಜು ಅಥವಾ ಕೆಲಸದ ಸ್ಥಳದಲ್ಲಿ ಗರ್ಲ್ಸ್ ಬಾಯ್ಸ್ ಒಂದೇ ಆಗಿ ತಿರುಗುವಂತದನ್ನ ವಿಷಯಗಳನ್ನ ನೋಡ್ತೇವೆ. ಅದು ಇವಾಗಿರೋ ಕಲ್ಚರ್ ತರ ಇದೆ ಅದು. But we all know that where do we stand? ಆದ್ರೆ ನಾವು ಎಲ್ಲಿ ನಿಂತಿದ್ದೇವೆ ಎಂಬುದಾಗಿ ನಮ್ಗೆ ಗೊತ್ತಿದೆ. What kind of friendship we have with other person? ಎಂತ ನಮ್ಮ ಸ್ನೇಹಿತವನ್ನು ಬೇರೆ ಒಂದು ಒಟ್ಟಿಗೆ ಹೊಂದಿದೆ ಎಂಬುದಾಗಿ ನಮ್ಗೆ ಗೊತ್ತಿದೆ. What kind of conversation or the chat which we have with our opposite sex? ನಾವು ಬೇರೆ ಸ್ತ್ರೀಯೊಟ್ಟಿಗೆ ಇಲ್ಲ ಯಾರೊಟ್ಟಿಗೆ ನಾವು ಎಂತ ಚಾಟ್ ಅನ್ನು ಮಾಡ್ತಿದ್ದೇವೆ ಎಂಬುದಾಗಿ ಗೊತ್ತಿದೆ. But Jesus never condemns anybody. He says that this is your problem, that's where your treasure is. ದೇವರು ಯಾರನ್ನು ಕಂಡೆಮ್ ಮಾಡೋದಿಲ್ಲ. So he says that I am there to save you. ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿನ್ನನ್ನು ರಕ್ಷಣೆ ಮಾಡ್ಲಿಕ್ಕೆ ಇಲ್ಲಿದ್ದೇನೆ. So this young person wanted to know the secret of inheriting the eternal life. ಯವನಸ್ಥನು ನಿತ್ಯ ಜೀವಕ್ಕೆ ಹೊಂದಲಿಕ್ಕೆ ಯಾವ ರಹಸ್ಯ ಎಂಬುದು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದ. Because he is a rich person, ಆತನು ಐಶ್ವರ್ಯವಂತನಾಗಿದ್ದರಿಂದ I assume that he would have inherited the earthly possessions from his parents. ಆತನು ತನ್ನ ತಂದೆ ತಾಯಿಗಳಿಂದ ಅನೇಕ ಆಸ್ತಿಗಳನ್ನು ಹೊಂದಿರಬಹುದು. He is a very religious person. Now he want to inherit God's eternal life. ಆತನು Kingdom of God. ಧಾರ್ಮಿಕನಾಗಿದ್ದನು. ಇವಾಗ ನಿತ್ಯ ಜೀವಕ್ಕೆ ಏನ್ ಬೇಕಾಗಿದೆ ಅದನ್ನು ಹೊಂದಿಕೊಳ್ಳಿಕ್ಕೆ ಇಷ್ಟಪಟ್ಟಿದ್ದನು. He says that what must I do? What a wonderful question. ಆತನು ಹೇಳಿದ್ರು, ನಾ ಏನ್ ಮಾಡ್ಬೇಕೆಂಬುದಾಗಿ ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದನು. When Peter was preaching on we see in Acts, in the initial days of the church, which was after the Pentecostals, when he preached, people said, what must we do to be saved? ಪೇತ್ರನು ಪ್ರಸಂಗ ಮಾಡುವಾಗ ಪ್ರಾರಂಭ ಸಭೆಗಳಲ್ಲಿ ಪ್ರಸಂಗ ಮಾಡುವಾಗ ಅಲ್ಲಿರುವಂತ ಜನರು ನಾ ಏನ್ ಮಾಡ್ಬೇಕೆಂಬುದಾಗಿ ಪ್ರಶ್ನೆ ಕೇಳಿದ್ರು. So in that sense, he came to Jesus, Lord Jesus, tell me, what should I do? ಆತನು ಯೇಸು ಸ್ವಾಮಿ ಹತ್ರ ಬಂದನು, ಸ್ವಾಮಿ ನಾ ಏನ್ ಮಾಡ್ಬೇಕೆಂಬುದಾಗಿ ಹೇಳ್ರಿ ಎಂಬುದಾಗಿ ಹೇಳಿದನು. But after getting that answer, he was so sad. ಆತನು ಉತ್ತರವನ್ನು ಹೊಂದಿಕೊಂಡ ಮೇಲೆ ದುಃಖ ಭರಿತನಾಗಿದ್ದನು. Because Jesus was exactly telling him what his problem is. ಆದ್ರೆ ಯೇಸು ಸ್ವಾಮಿ ನೇರವಾಗಿ ಹೇಳಿದ್ರು, ನಿನ್ನ ಸಮಸ್ಯೆ ಏನಿದೆ ಎಂಬುದಾಗಿ. Some of us who have friends whom you should not supposed to mingle with. ಕೆಲವೊಬ್ರು ನಿಮ್ಮ ಸ್ನೇಹಿತರು ಇರಬಹುದು, ನೀವು ಅವರೊಟ್ಟಿಗೆ ಸೇರಬಾರದಾಗಿತ್ತು. Like it says in Corinthians, what is the relationship with the children of light and the children of darkness? ಕೊರಿಂಥದಲ್ಲಿ ನೋಡ್ತೇವೆ, ಬೆಳಕಿನಲ್ಲಿ ಇರೋರ್ಗು ಕತ್ತಲಲ್ಲಿ ಇರೋರ್ಗು ಏನು ಸಂಬಂಧ ಎಂಬುದಾಗಿ ನೋಡ್ತೇವೆ ನಾವು. Jesus will never tolerate sin. ಯೇಸು ಸ್ವಾಮಿ ಬಂದು ಪಾಪವನ್ನು ಸಹಿಸುವಂತರಲ್ಲ. He loves the sinner, but he will never tolerate the sin which I am living in. ಆತನು ಪಾಪಿಗಳನ್ನು ಪ್ರೀತಿಸ್ತಾರೆ, ಆದ್ರೆ ನಮ್ಮಲ್ಲಿ ಇರುವ ಪಾಪವನ್ನು ಆತನು ದ್ವೇಷ ಮಾಡ್ತಾನೆ. So he knows exactly what are the
secret sins, what are the addictions, or what are the relationship I am into. Jesus knows that. ಆತನು ನಮ್ಮ ರಹಸ್ಯ ಪಾಪಗಳನ್ನು, ನಮ್ಮ ಅಡಿಕ್ಷನ್ಗಳನ್ನು, ಆತನು ಎಲ್ಲ ವಿಷಯಗಳನ್ನು ಯೇಸು ಸ್ವಾಮಿಗೆ ಗೊತ್ತಿದೆ. But he wants to help all of us. ಆತನು ನಮ್ಗೆಲ್ಲರಿಗೂ ಸಹಾಯ ಮಾಡ್ಲಿಕ್ಕೆ ಬಯಸ್ತಾ ಇದ್ದಾರೆ. He is coming to you and me as a savior, ಆತನು ನನಗೂ ನಿಮ್ಮ ಹತ್ರ ಬಂದು ರಕ್ಷಕನಾಗಿ ಬರ್ಲಿಕ್ಕೆ a ಇಷ್ಟಪಡ್ತಾನೆ. loving savior. ಆತನು ಪ್ರೀತಿಯುಳ್ಳ ರಕ್ಷಕನಾಗಿ. If at all that person, he would have said, yes, Lord, I am willing to give all those things. Please help me. If you would have prayed, definitely we would have heard a very good ending there. ಆತನು ಯೌವನಸ್ಥನು, ಸ್ವಾಮಿ ನನಗೆ ಇದು ಮಾಡ್ಲಿಕ್ಕೆ ಮನಸ್ಸಿದೆ, ಸಹಾಯ ಮಾಡಿ ಎಂಬುದಾಗಿ ಕೇಳಿದ್ರೆ ಇಲ್ಲಿ ಒಳ್ಳೆ ಒಂದು ಕೊನೆಯನ್ನು ನಾನು ಓದಬಹುದಾಗಿತ್ತು ಆತನ ಬಗ್ಗೆ. In the same verse, it says 27, looking at them, Jesus said, with people it is impossible, but with God for all things are possible. 27 ವಚನ, ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಅಸಾಧ್ಯ ಅಲ್ಲ, ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ಹೇಳಿದ್ರು. For all things are possible with God. ಎಲ್ಲ ವಿಷಯ ದೇವರಿಗೆ ಸಾಧ್ಯವಾಗಿದೆ. So whatever sin I am battling with, whatever relationship which I am into, which I see that this is a big sin, I cannot mend this, I cannot live this. It says with God all things are possible. ನಾನು ಯಾವುದೋ ಒಂದು ಪಾಪದಲ್ಲಿ ಹೋರಾಡ್ತಾ ಇರಬಹುದು, ಯಾವುದೋ ಒಂದು ಸಂಬಂಧದಿಂದ ಬಿಟ್ಟು ಬೇರೆ ಬರ್ಲಿಕ್ಕೆ ಹೋರಾಡ್ತಾ ಇರಬಹುದು, ಆದ್ರೆ ಇಲ್ಲಿ ಓದ್ತೇವೆ ದೇವರಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. But with man, as a person, as an individual, if you put your name, it is impossible. ಇಲ್ಲಿ ವೈಯಕ್ತಿಕವಾಗಿ ನನ್ನ ಹೆಸರು ಹಾಕೊಂಡ್ರೆ ಅದು ಮನುಷ್ಯನಿಗೆ ಅಸಾಧ್ಯ. So if you put your name plus Jesus, that is you plus God, makes possible. ಅದು ನೀನು ಮತ್ತು ಯೇಸು ಸ್ವಾಮಿ ಅಲ್ಲಿ ಇಬ್ಬರನ್ನು ನೋಡಿದ್ರೆ ಅದು ಸಾಧ್ಯ ಆಗುತ್ತೆ. So most of you who are struggling to leave some sins, who are struggling to leave some relationship, why you are not able to do that? Because only as a person you are trying to do that. That's the reason you are seeing it as an impossible thing. ಅನೇಕರು ಪಾಪವನ್ನು ಬಿಡ್ಲಿಕ್ಕೆ, ಸಂಬಂಧವನ್ನು ಬಿಡ್ಲಿಕ್ಕೆ ಹೋರಾಡ್ತಾ ಇರಬಹುದು, ಯಾಕಂದ್ರೆ ನಾನಾಗಿ ಹೋರಾಡ್ತಾ ಇದ್ದೇನೆ ಅಲ್ಲಿ. But if you join hands with God and repent and confess your sin, if you and God join together, then that becomes possible. ಆದ್ರೆ ದೇವರೊಟ್ಟಿಗೆ ನೀನು ಕೈ ಜೋಡಿಸ್ಬಿಟ್ಟು ದೇವರ ಸಹಾಯ ಕೇಳಿದ್ರೆ ಆತನ ಸಹಾಯ ಮಾಡ್ಲಿಕ್ಕೆ ಶಕ್ತರಾಗಿ. So as we go to our sleep today, before you go to sleep today, ಮಲಗಲಿಕ್ಕೆ ಹೋಗೋದಕ್ಕಿಂತ ಮುಂಚೆ think about this one thing. ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿ. So you can examine your life, ನಿಮ್ಮ ಜೀವಿತದ ಬಗ್ಗೆ ಪರೀಕ್ಷೆ ಮಾಡ್ಕೊಳ್ಳಿ. the kind of relationship, the kind of addiction, the kind of the conversation or the friends or whatever it may be, which is in between you and Jesus. ಯಾವುದೋ ಸಂಬಂಧ ಆಗ್ಲಿ, ಯಾವುದೇ ಅಡಿಕ್ಷನ್ ಆಗ್ಲಿ, ಏನೋ ವಿಷಯ ಬಗ್ಗೆ ಯೋಚನೆ ಮಾಡ್ಬೋದು ನೀವು. One thing which you are very struggling about and you are not able to share with any one of the other brothers and sisters in the church. ಒಂದು ವಿಷಯದ ಬಗ್ಗೆ ಹೋರಾಡ್ತಾ ಇರಬಹುದು, ಆ ವಿಷಯಗಳನ್ನು ಬೇರೆಯವರೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಕಷ್ಟಪಡ್ತಾ ಇರಬಹುದು. Jesus is telling you lovingly, ಆತನು ಪ್ರೀತಿಯಿಂದ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, I am here to deliver you from that. ನಾನು ನಿಮ್ಮ ಹತ್ರ ಇರುವುದು ನಿಮ್ಗೆ ಬಿಡುಗಡೆ ಕೊಡುವುದು. Trust me. ಅದು ನನ್ನನ್ನು ನಂಬು. Is Jesus for you to be saved, you need not do anything. You have to confess your sin and repent. God is giving you that salvation. ಯೇಸು ಸ್ವಾಮಿ ನಿಮ್ಮನ್ನು ರಕ್ಷಿಸಲಿಕ್ಕೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ನೀವು ಮಾನಸಾಂತರ ಪಟ್ಟು ನಂಬಿಕೆ ಇಟ್ಟರೆ ಮಾತ್ರ ಸಾಕು. But once I'm walking in that, I should not stop there. It says, he told this person, follow me. ಆತನು ನಾವು ನಡಿಲಿಕ್ಕೆ ಪ್ರಾರಂಭ ಮಾಡಿದಾಗ ನಿಲ್ಲಿಸಬಾರ್ದು. ಯೇಸು ಸ್ವಾಮಿ ಹೇಳಿದ್ರು, ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ. So if you see people around you, some of your age who are really born again, they are baptized, and you are not saved, you don't have the assurance of salvation, that doesn't mean that God doesn't love you. God did not die for you. ನಿಮ್ಮ ವಯಸ್ಸಿನವರು ಯಾರಾದರೂ ಮಾನಸಾಂತರ ಪಟ್ಟು ದೇವರು ಕೂಡ ತಿರುಗಿಕೊಂಡು ಆ ರಕ್ಷಣೆ ಅನುಭವವನ್ನು ಪಡ್ಕೊಂಡಿದ್ರೆ, ನೀವು ಪಡ್ಕೊಳ್ಳದೇ ಇದ್ರೆ ಅವ್ರು ನೋಡ್ಬಿಟ್ಟು ದೇವ್ರು ನನ್ನ ಪ್ರೀತಿಸ್ತಲ್ಲ ಎಂಬುದಾಗಿ ಅನ್ಕೊಳ್ಬಾರ್ದು. It is you're delaying to respond to the love what Jesus has shown towards you. ಅದು ಯಾಕೆಂದ್ರೆ ದೇವರು ನಿನ್ನ ಪ್ರೀತಿಸಿ ಆತನ ಕರುಣೆ ತೋರಿಸಿದ್ರಲ್ಲೇ ನೀವು ಆತನಿಗೆ ಒಪ್ಪಿಸಿ ಕೊಡೋದ್ರಿಂದಲೇ. See, you might be thinking out of so many things that, oh, I am good for nothing, or things are not good in my life and I am not progressing in any of whatever may be your problem. ದೇವ್ರಿಗೆ ಅನೇಕ ವಿಷಯಗಳನ್ನ ನೋಡ್ಬಿಟ್ಟು ದೇವ್ರು ನನ್ನನ್ನು ಪ್ರೀತಿಸ್ತಾ ಇಲ್ಲ, ನನ್ನಲ್ಲಿ ಯಾವ್ದು ಒಳ್ಳೆತನ ಇಲ್ಲ ಎಂಬುದಾಗಿ ಯೋಚನೆ ಮಾಡ್ಬೋದು. Whenever you have the doubt of God's love in your life, ನಿಮ್ಮ ದೇವರ ಪ್ರೀತಿ ಬಗ್ಗೆ ನಿನ್ನ ಹೃದಯದಲ್ಲಿ ಯಾವಾದ್ರೂ ಸಂಶಯ ಉಂಟಾದ್ರೆ, you never need to doubt God's love in your life. ನೀವು ಯಾವಾಗ್ಲೂ ದೇವರ ಪ್ರೀತಿಯನ್ನು ನಿನ್ನ ಹೃದಯದಲ್ಲಿ ಅಪನಂಬಿಕೆ ಪಡುವ ಅವಶ್ಯಕತೆ ಇಲ್ಲ. Before you were born, God has written this for you. ದೇವರು ನೀವು ಹುಟ್ಟಕ್ಕಿಂತ ಮುಂಚೆ ಈ ವಿಷಯಗಳನ್ನು ಬರೆದಿದ್ದಾರೆ. Isaiah chapter 43. ಯೆಶಾಯನು ಬರೆದ ಗ್ರಂಥ 43ನೇ ಅಧ್ಯಾಯ verse 4. 4ನೇ ವಚನ. Since you are precious in my sight, since you are honored and I love you. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನು ಆಗಿದೀಯಾ.
So this is not the love which you see in the world, which people do or in the cinemas. This now- is the God, Jesus, the Savior who died for you on the cross. He's saying, you are precious, you're honored, love you. ಈ ಪ್ರೀತಿ ಬಂದು ನಾವು ಈ ಲೋಕದಲ್ಲಿ ಅಥವಾ ಸಿನಿಮಾಗಳಲ್ಲಿ ನೋಡುವಂತ ಪ್ರೀತಿ ಅಲ್ಲ, ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂತ ಯೇಸು ಸ್ವಾಮಿ ಹೇಳುವಂತ ಪ್ರೀತಿ ಆಗಿದೆ. So what is your response to this Jesus who's telling that I love you? ಯೇಸು ಸ್ವಾಮಿ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ ನಮ್ಮ ರೆಸ್ಪಾನ್ಸ್ ಯಾವ ರೀತಿಯಲ್ಲಿದೆ? Many of the times I take it lightly. Okay, yes, Lord. Okay, I know that you love me. ಅನೇಕ ಸಲ ನಾನು ಸಾಧಾರಣವಾಗಿ ತೆಗೆದುಕೊಳ್ತೇನೆ, ಹೌದು ಸ್ವಾಮಿ ನಾನು ಪ್ರೀತಿಸಿದೆ ಎಂಬುದಾಗಿ. But my Lord Jesus, he died on the cross on my place. ಆದ್ರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ನನ್ನ ಸ್ಥಳದಲ್ಲಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟರು. Literally imagine that you and I were supposed to hung on that cross. ನಿಜ ಹೇಳ್ಬೇಕಾದ್ರೆ ನಾನು ನೀವು ಆ ಶಿಲುಬೆಯಲ್ಲಿ ನಾವು ಪ್ರಾಣ But ಕೊಡಬೇಕು. Jesus died on your behalf and my behalf once for all. ಆದ್ರೆ ನಮ್ಮ ಪರವಾಗಿ ನಿಮ್ಮ ಪರವಾಗಿ ಆತನು ಒಂದೇ ಸಾರಿ ಎಲ್ಲರಿಗೋಸ್ಕರ ಪ್ರಾಣವನ್ನು ಕೊಟ್ಟರು. Because he has seen you and me as precious and honored, he loves us. ಆತನು ಯಾಕಂದ್ರೆ ಆತನು ನನ್ನನ್ನು ಅಮೂಲ್ಯನಾಗಿ, ಪ್ರಿಯನಾಗಿ, ಮಾನ್ಯನಾಗಿ ಯೇಸು ಸ್ವಾಮಿ ನೋಡಿದ್ದಾರೆ. So what do I do? What do we do? Okay, Jesus loves me. Let me live as I like. ಇದಕ್ಕೆ ಏನ್ ಮಾಡ್ಬೋದು? ಯೇಸು ಸ್ವಾಮಿ ನನ್ನ ಪ್ರೀತಿಸ್ತಾರೆ, ನಾನು ಇಷ್ಟದ ಪ್ರಕಾರ ಜೀವಿಸಬಹುದಾ? No. ಅದಕ್ಕೆ ಆ ರೀತಿ ಆಗೋದಿಲ್ಲ. I should love the Lord in return. ಆತನು ರಿಟರ್ನ್ ಆಗಿ ಯೇಸು ಸ್ವಾಮಿಯನ್ನ ಪ್ರೀತಿಸುವವರಾಗಿರ್ಬೇಕು. It says in 1 John chapter 2. 1ನೇ ಯೋಹಾನ 2ನೇ ಅಧ್ಯಾಯ verse 15. 15ನೇ ವಚನ. I read in Message Bible. ಮೆಸೇಜ್ ಭಾಷಾಂತರದಲ್ಲಿ ಓದ್ತಾನೆ. 15 to 17. Don't love the world's ways. ಲೋಕದ ಮಾರ್ಗದಲ್ಲಿ ನನ್ನನ್ನು ಪ್ರೀತಿಸಬೇಡ. Don't love world's ways. ಲೋಕದ ಮಾರ್ಗವನ್ನು ಪ್ರೀತಿಸಬೇಡ. Don't love the world's goods. The love of the world squeezes out the love for the Father. ಲೋಕವನ್ನಾಗಲಿ ಲೋಕದಲ್ಲಿರುವಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದ್ರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿಲ್ಲ. Practically everything that goes on in the world, wanting your own way, wanting everything for yourself. ಈ ಲೋಕದಲ್ಲಿ ನಡೆಯುವಂತ ಅನೇಕ ವಿಷಯಗಳು ಬಂದು ನನ್ನ ಇಷ್ಟಕ್ಕೆ ಸಂಬಂಧಪಟ್ಟದಾಗಿದೆ, ನನಗೆ ಬೇಕಾಗಿದೆ ಎಂಬುದಾಗಿ ಅದೇ ರೀತಿ ಯೋಚನೆ ಮಾಡಬಹುದು. Wanting to appear important. ನಾನು ಪ್ರಾಮುಖ್ಯನಾಗಿ ಕಾಣಿಸಿಕೊಳ್ಳಕ್ಕೆ ಬಯಸಬಹುದು. Has nothing to do with the Father. It isolates you from him. The world and all is wanting is on the way out. But whoever does what God wants is set for eternity. ಓಕೆ, ನಾನು 16-17 ಓದ್ತೇನೆ. ಲೋಕದಲ್ಲಿರುವ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೆ ಇರುವನು. So this is the answer for the young man who asked, what should I do to inherit the eternal life? ಯವನಸ್ಥನು ಯೇಸು ಸ್ವಾಮಿಗೆ ನಿತ್ಯ ಜೀವನ ಹೊಂದಿಕೊಳ್ಳಿಕ್ಕೆ ಏನ್ ಮಾಡ್ಬೇಕಂತ ಕೇಳಲಿಕ್ಕೆ ಇಲ್ಲಿ ಉತ್ತರಗಳನ್ನು ಕಂಡುಕೊಳ್ಬಹುದು. One who does the will of God lives forever. Means one who does the will of God will inherit eternal life. ದೇವರ ಚಿತ್ತವನ್ನು ಮಾಡುವಂತವರು ಯಾವಾಗಲೂ ಜೀವಿಸಬಹುದು, ಅಂದ್ರೆ ನಿತ್ಯ ಜೀವನ ಹೊಂದಿಕೊಳ್ಳಬಹುದು. We know what is doing the will of God. ನಮಗೆ ಗೊತ್ತಿದೆ ದೇವರ ಚಿತ್ತವನ್ನು ಮಾಡುವಂತದ್ದು ಏನಂದ್ರೆ. We have heard enough from the church. ನಾವು ಸಭೆಯಿಂದ ಅನೇಕ ವಿಷಯಗಳನ್ನು ಕೇಳಿಸಿಕೊಂಡಿದ್ದೇವೆ. But why is that there is no change in my life? ಯಾಕೆ ನನ್ನ ಹೃದಯದಲ್ಲಿ ಅಂತ ಬದಲಾವಣೆ ನಾನು ಕಾಣ್ತಾ ಇಲ್ಲ? Because somewhere in my hidden part of my life, like Jesus said, you lack one thing. You don't want to live that thing which is between you and Jesus. ನಾ ಎಲ್ಲೋ ನನ್ನ ಹೃದಯದಲ್ಲಿ ಒಂದು ಕಡೆ ಒಂದು ವಿಷಯ ಕಡಿಮೆ ಆಗಿದೆ, ಅದು ನಿನಗೂ ಯೇಸು ಸ್ವಾಮಿಗೆ ಇರುವ ಸಂಬಂಧದಲ್ಲಿ ಅಡ್ಡಿಯಾಗಿದೆ, ಅದನ್ನು ಬಿಡ್ಲಿಕ್ಕೆ ನಿನಗೆ ಇಷ್ಟ ಇಲ್ಲ. So because we don't want to live that, we are just appearing ourselves very good outwardly, everything going well. ನಾವು ಹೊರಗಿನ ರೀತಿಯಲ್ಲಿ ಚೆನ್ನಾಗಿ ಕಾಣ್ತೇವೆ, ಎಲ್ಲವೂ ಸರಿಯಾಗಿ ಹೋಗ್ತಾ ಇರುತ್ತೆ. But Jesus is asking you and I to repent. ಆದ್ರೆ ಯೇಸು ಸ್ವಾಮಿ ನನಗೂ ನಿಮಗೂ ಮಾನಸಾಂತರ ಪಡ್ಲಿಕ್ಕೆ ಹೇಳ್ತಾ ಇದ್ದಾರೆ. Every time we come to Jesus with request saying that, Lord, help me to overcome this. Lord, I'm struggling in this area. Jesus will never cast us out. ನಾವು ಯಾವಾಗಲಾದ್ರೂ ಯೇಸು ಸ್ವಾಮಿ ಹತ್ರ ದೇವ್ರ ನನಗೆ ಇದು ಸಹಾಯ ಮಾಡು, ಈ ವಿಷಯದಲ್ಲಿ ಹೋರಾಟದ ಎಂಬುದಾಗಿ ಹೇಳಿದ್ರೆ ಆತನು ಯಾವಾಗಲೂ ನಮ್ಮನ್ನು ತಳ್ಳಿ ಬಿಡುವುದಿಲ್ಲ. So you have come to this youth camp with a desire
to know more about God. ಯೂತ್ ಕ್ಯಾಂಪ್ಗೆ ಯೇಸು ಸ್ವಾಮಿನ ಅಧಿಕವಾಗಿ ತಿಳಿದುಕೊಳ್ಳಿಕ್ಕೆ ನೀವು ಬಂದಿರಬಹುದು. I'm sure that many of you would have prayed that Lord speak to me in this youth camp. ಅನೇಕರು ನಾನು ನಂಬ್ತೇನೆ ಸ್ವಾಮಿ ನನ್ನೊಟ್ಟಿಗೆ ಮಾತಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಬಹುದು. So as soon as you came, as you saw this theme, you would have really prayed, Lord, I want this to happen in my life. ನೀವು ಬಂದ ತಕ್ಷಣ ಈ ಥೀಮ್ ನೋಡ್ಬಿಟ್ಟು ಸ್ವಾಮಿ ಇದು ನನ್ನ ಜೀವಿತದಲ್ಲಿ ನಡಿಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿರಬಹುದು. It's a good desire. ಅದು ಒಳ್ಳೆ ಅಭಿಲಾಷೆ ಆಗಿದೆ. It's a good thing to know, to live or know, understand what do I need to do to commit my life to the Lord Jesus. ಇದು ಒಳ್ಳೆ ವಿಷಯ. ನನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಳ್ಳಿಕ್ಕೆ ಏನನ್ನ ಮಾಡಬೇಕೆಂಬುದಾಗಿ ತಿಳ್ಕೊಳ್ಳುವಂಥದ್ದು. But if we are like that rich young ruler, ನಾವು ಆ ಐಶ್ವರ್ಯವಂತನಾದ ಯವನಸ್ಥನ ಹಾಗೆ ನಾವಿದ್ರೆ, he had a good desire, he had the right question, he asked the right question to the right person. ಅವನಿಗೆ ಒಳ್ಳೆ ಅಭಿಲಾಷೆ ಇತ್ತು, ಒಳ್ಳೆ ಪ್ರಶ್ನೆ ಇತ್ತು, ಒಳ್ಳೆ ಉತ್ತರ ಇತ್ತು. Exactly like you are sitting here, you have come to the right place and you are hearing the right needed word. ಇಲ್ಲಿರುವ ಕೂತಿರುವ ಹಾಗೆ ಒಳ್ಳೆ ಸರಿಯಾದ ಸ್ಥಳಕ್ಕೆ ಬಂದಿರಬಹುದು, ಸರಿಯಾದ ವಿಷಯವನ್ನು ಕೇಳಿರಬಹುದು. We have come, Lord, speak to me, I want to hear you. ದೇವರನ್ನೊಟ್ಟಿಗೆ ಮಾತನಾಡು, ನಾನು ನಿನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. Lord is telling one thing. ದೇವರು ಒಂದು ವಿಷಯನ ಹೇಳ್ತಾ ಇದ್ದಾರೆ. There is something between you and me. ಯಾವುದೋ ಒಂದು ವಿಷಯ ಇದೆ, ನನಗೂ ನಿನಗೆ ಮಧ್ಯದಲ್ಲಿ ಒಂದು ವಿಷಯ ಇದೆ. You are singing songs, you are attending the youth camp meetings, everything that's fine, but I know something which is in your life. ನೀನು ಆಡಾಡ್ತಾ ಇದೀಯಾ, ಯೂತ್ ಕ್ಯಾಂಪ್ ಅಲ್ಲಿ ಅಟೆಂಡ್ ಆಗಿದೆಯಾ, ಆದ್ರೆ ಒಂದು ವಿಷಯ ಕಡಿಮೆ ಆಗಿದೆ. I want to set that thing right. ಆ ವಿಷಯವನ್ನು ನಾನು ಸರಿಪಡಿಸಲಿಕ್ಕೆ ಇಷ್ಟಪಡ್ತೇನೆ. I am giving an opportunity that you will really repent of that and remove the one thing which is between you and me. ನಾನು ನಿಮಗೆ ಅವಕಾಶವನ್ನು ಕೊಡ್ತಾ ಇದ್ದೇನೆ, ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. Brothers and sisters, Jesus is lovingly telling you that word tonight. ದೇವರು ಆ ಮಾತನ್ನು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ನಮಗೆ. Because he loves you. ಯಾಕಂದ್ರೆ ಆತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. He doesn't love you just from the time you were born or from the time you were born again. ಆತನು ನೀನು ಹುಟ್ಟಿದಾಗಿಂದ ಮತ್ತು ಹೊಸದಾಗಿ ಹುಟ್ಟಿದ ಮೇಲೆ ಆತನು ಪ್ರೀತಿ ಮಾಡ್ತಾ ಇಲ್ಲ. He has loved you since before the foundation of the world. He knows you by name. ಈ ಲೋಕ ಉಂಟಾದಕ್ಕಿಂತ ಮುಂಚೆ ಆತನು ನಿನ್ನ ಹೆಸರನ್ನು ತಿಳ್ಕೊಂಡಿದ್ದಾರೆ. He doesn't want you to give only half of his heart. ಆತನು ನಿಮ್ಮ ಅರ್ಧ ಹೃದಯವನ್ನು ಆತನು ಬಯಸ್ತಾ ಇಲ್ಲ. He wants the whole heart. Wholeheartedly he wants your life. ಪೂರ್ಣ ಹೃದಯದಿಂದ ಪೂರ್ಣ ಜೀವಿತವನ್ನು ಆತನು ಬಯಸ್ತಾ ಇದ್ದಾರೆ. But as you hear this message, Satan will tell you, see, everything is good, but Monday I will see you. Monday I will take care of all the things which you are, I know all of your details. ಇಲ್ಲಿ ಎಲ್ಲ ಚೆನ್ನಾಗಿದೆ, ಆದ್ರೆ ಸೋಮವಾರ ನಮ್ಗೆ ಎಲ್ಲಾ ವಿಷಯಗಳನ್ನ ನಿನ್ನ ವಿಷಯಗಳನ್ನ ನಾನು ನೋಡ್ಕೊಳ್ತೇನೆ ಎಂಬುದು ಸೈತಾನ ಹೇಳ್ಬೋದು. As long as you are in this camp, you are acting like a holy person, but when you come to my place there, then I will see who you are, and I'll be I'll be there to tempt you, or I'll be there to trouble you. ಸೈತಾನ್ ಹೇಳ್ಬೋದು, ಇಲ್ಲಿರುವಾಗ ನೀನು ಒಳ್ಳೆ ವ್ಯಕ್ತಿಯ ತರ ನಟಿಸ್ತೀಯ, ಆದ್ರೆ ನೀನು ನನ್ನ ಕಡೆ ಬೇರೆ ಕಡೆ ಬಂದ ಮೇಲೆ ನಾನು ನಿನಗೆ ತೋರಿಸ್ತೇನೆ ಎಂಬುದಾಗಿ. I want to end this verse. This should be your response to the devil. ಇದು ನಿಮ್ಮ ಸೈತಾನನಿಗೆ ಪ್ರತ್ಯುತ್ತರವಾಗಿ ಹೇಳುವಂತ ಒಂದು ವಾಕ್ಯವನ್ನು ತೋರಿಸ್ತೇನೆ. Micah chapter 7 verse 8. ಮೀಕನು ಗ್ರಂಥ 7ನೇ ಅಧ್ಯಾಯ 8ನೇ ವಚನ. We should always tell this to the devil. ಇದು ಯಾವಾಗಲೂ ಸೈತಾನನಿಗೆ ಈ ವಿಷಯವನ್ನ ಹೇಳುವಂತವರಾಗಿರಬೇಕು. Do not rejoice over me, O my enemy. ಶತ್ರುವೇ, ನನ್ನ ವಿಷಯದಲ್ಲಿ ನೀನು ಹಿಗ್ಗಬೇಡ. Though I fall, I will rise. ನಾ ಬಿದ್ದಿದ್ರು ಮತ್ತೆ ಹೇಳುವೆನು. Though I dwell in darkness, the Lord is a light for me. ಕತ್ತಲೆಯಲ್ಲಿ ಕೂತಿದ್ರು ಯೆಹೋವನು ನನಗೆ ಬೆಳಕಾಗಿರುವನು. Brothers and sisters, the Lord is a light. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಬೆಳಕಾಗಿದ್ದಾರೆ. How much ever dark your future is, how much ever dark right now you're sitting in your secret life, personal life. ಎಷ್ಟೇ ಕತ್ತಲಲ್ಲಿ ಕೂತಿದ್ರು, ರಹಸ್ಯವಾದ ಕತ್ತಲಲ್ಲಿ ಕೂತಿದ್ರು ಕೂಡ the Lord is your light. ದೇವರು ಬೆಳಕಾಗಿದ್ದಾರೆ. Only thing is you have to repent and acknowledge your sin. ಒಂದು ವಿಷಯ ಮಾತ್ರ, ನೀವು ಮಾನಸಾಂತರ ಪಟ್ಟು ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಂತರಾಗಿರಬೇಕು. You have to make a decision. Lord, I want to remove that one thing which is between you and me. ನಾವು ನಿರ್ಧಾರ ಮಾಡ್ಕೊಳ್ಬೇಕು, ನನಗೂ ದೇವರೊಟ್ಟಿಗೆ ಇರುವಂತಹ ಒಂದು ವಿಷಯವನ್ನು ತೆಗೆದುಹಾಕೊಳ್ಳಿ. Start doing that from today, brothers and sisters. ಈ ಒಂದು ವಿಷಯವನ್ನು ಇವತ್ತಿನಿಂದ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ. You will have a very glorious, victorious life in Jesus. ನೀವು ಜಯಭರಿತವಾದ ಜೀವಿತವನ್ನು ಯೇಸು ಸ್ವಾಮಿಯಲ್ಲಿ ಕಂಡುಕೊಳ್ಳಬಹುದು. Some of our brothers who are sitting here, they have already tasted that life. ಇಲ್ಲಿರುವಂತಹ ಅನೇಕ ಸಹೋದರರು ಆ ಜೀವಿತವನ್ನು ರುಚಿ ನೋಡಿದ್ದಾರೆ. God has been our light. ದೇವರು ಬೆಳಕಾಗಿದ್ದಾರೆ. God has been our salvation. ದೇವರು ರಕ್ಷಣೆ ಆಗಿದ್ದಾರೆ. The same Jesus is same yesterday, today and forever. ಅದೇ ಯೇಸು ಸ್ವಾಮಿ ನಿನ್ನೆ, ಇವತ್ತು, ಎಂದೆಂದಿಗೂ ಅದೇ ರೀತಿ ಆಗಿದೆ. He will help you. ಆತನು ಸಹಾಯ ಮಾಡ್ತಾನೆ. To come out of all the glitches of devil, what he has kept, what you are
right now into, he will deliver you from all snares of the devil. ಸೈತಾನನ ಬಂಧನದಿಂದ ನೀವು ಕಷ್ಟಪಡದಿರುವಂತ ಬಂಧನದಿಂದ ಬಿಡುಗಡೆಗೊಳ್ಳಿಕ್ಕೆ ಆತನು Let's ಶಕ್ತರಾಗಿದ್ದಾರೆ. close our eyes and we'll pray. ನಾವು ಕಣ್ಣು ಮುಚ್ಕೊಳ್ಳೋಣ, ಪ್ರಾರ್ಥನೆ ಮಾಡ್ಕೊಳ್ಳೋಣ ಈ So ಸಮಯದಲ್ಲಿ. as we are going to pray, just think about what the Lord is speaking to us Now, from morning. ಬೆಳಗಿನ ಜಾವದಿಂದ ಕೇಳಿದ ಅನೇಕ ವಿಷಯಗಳ ಬಗ್ಗೆ ಯೋಚನೆ ಮಾಡಬಹುದು ನಾವು ಈ ಸಮಯದಲ್ಲಿ. God is a loving God. ದೇವರು ಪ್ರೀತಿ ಉಳ್ಳಂತ ತಂದೆಯಾಗಿದ್ದಾರೆ. He loves you. ಆತನು ಪ್ರೀತಿಸ್ತಾರೆ. He knows your exact condition right now. ಆತನ ಸರಿಯಾದ ನಿಮ್ಮ ಕಂಡೀಷನ್ ಈ ಸಮಯದಲ್ಲಿ ಆತನು ತಿಳ್ಕೊಂಡಿದ್ದಾರೆ. And the Lord Jesus wants to help each and every one of you. ಕರ್ತನಾದ ಯೇಸು ಕ್ರಿಸ್ತನು ಪ್ರತಿಯೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. And the Lord is telling, ದೇವರು ಯೇಸುಸ್ವಾಮಿ ಹೇಳ್ತಾ ಇದಾರೆ, you lack one thing. ನಿಂಗೆ ಒಂದು ವಿಷಯ ಕಡಿಮೆ ಆಗಿದೆ. I want you to remove that one thing which is between you and me. ನನಗೂ ನಿನಗೆ ಇವ್ರ ಮಧ್ಯದಲ್ಲಿ ಇರುವಂತ ಆ ಒಂದು ವಿಷಯವನ್ನು ನೀ ತೆಗಿಲಿಕ್ಕೆ ನಾನು ತೆಗೆದುಕೊಳ್ಳಿಕ್ಕೆ ನಾನು ಬಯಸ್ತೇನೆ. I will help you to do that. ಅದನ್ನು ನಾವು ನಿನಗೆ ಮಾಡ್ಲಿಕ್ಕೆ ನಾನು ಸಹಾಯ ಮಾಡ್ತೇನೆ. Give your hand to me. ನನ್ನ ಹಸ್ತವನ್ನು ನನಗೆ ಕೊಡು. I will hold my hand and I will really help you. ನಾನು ನಿನ್ನ ಕೈಗಳನ್ನು ಇಟ್ಕೊಳ್ತೇನೆ, ನಾನು ನಿನಗೆ ಸಹಾಯ ಮಾಡ್ತೇನೆ. Cry out to the Lord from your heart. ನಿನ್ನ ಹೃದಯದಿಂದ ದೇವರಿಗೆ ಕೂಗ್ರಿ. Jesus is listening you. ಯೇಸು ಸ್ವಾಮಿ ನಿನಗೆ ಕೇಳ್ಕೊಳ್ತಾ ಇದಾರೆ. As we pray, ನೀವು ಪ್ರಾರ್ಥನೆ ಮಾಡುವಾಗ one thing which you know, ಒಂದು ವಿಷಯ ನಿಮ್ಗೆ ಗೊತ್ತಿದೆ, ಅದು which is hindering you, ಅದು ನಿಮ್ಗೆ ಅಡ್ಡಿಪಡಿಸುವಂತದ್ದು, which is hindering you to commit your youth to Jesus. ನನ್ನ ಯೌವನವು ಯೇಸುಗಾಗಿ ಎಂಬ ಹೇಳೋದಕ್ಕೆ ಅಡ್ಡಿಪಡಿಸುವಂತ ಒಂದು ವಿಷಯ ನಿನಗೆ ಗೊತ್ತಿದೆ. ಅದು Tell the Lord, Lord, I want to leave that. ದೇವ್ರಿಗೆ ಹೇಳ್ರಿ, ಸ್ವಾಮಿ ಅದನ್ನು ಬಿಡ್ಲಿಕ್ಕೆ ಇಷ್ಟಪಡ್ತಾನೆ, Help me, Lord Jesus. ನನಗೆ ಸಹಾಯ ಮಾಡು. Gracious Heavenly Father, thank you, Lord, for this evening. ಪರಲೋಕ ತಂದೆ, ಈ ಸಾಯಂಕಾಲ ವೇಳೆಗಾಗಿ ಸ್ತೋತ್ರ. Thank you for speaking to our hearts. ನಮ್ಮ ಹೃದಯವೊಟ್ಟಿಗೆ ಮಾತಾಡಿದಕ್ಕಾಗಿ ಸ್ತೋತ್ರ. Lord, we trust and believe you love us. ನಾವು ನಂಬ್ತೇವೆ ನೀವು ನಮ್ಮನ್ನು ಪ್ರೀತಿಸ್ತಾರೆ ಎಂಬುದಾಗಿ. Lord, you love each and every one of the young person who's sitting here. ಇಲ್ಲಿರುವಂತ ಎಲ್ಲ ಯೌವನಸ್ಥರಿಗೆ ನೀವು ಸಹಾಯ ಮಾಡಿ ಸ್ವಾಮಿ. You know their heart's desire. ಅವರ ಹೃದಯದ ಬಯಕೆ ನಿಮ್ಗೆ ಗೊತ್ತಿದೆ ಸ್ವಾಮಿ. You know the area where they are struggling and they're fallen and defeated, Lord. ಅವರು ಯಾವ ಸ್ಥಳದಲ್ಲಿ ಹೋರಾಡ್ತಾ ಇದಾರೆ, ಸೋತಿದ್ದಾರೆ, ನಿಮ್ಗೆ ಗೊತ್ತಿದೆ ಸ್ವಾಮಿ. Help our brothers and sisters. ನಮ್ಮ ಪ್ರಿಯ ಸಹೋದರ ಸಹೋದರಿಗೆ ಸಹಾಯ ಮಾಡ್ತಾರೆ. Help them, Lord Jesus, to come back to you. ಸ್ವಾಮಿ, ನಿಮ್ಗೆ ಹಿಂದಿರುಗಿ ಬರ್ಲಿಕ್ಕೆ ಅವರಿಗೆ ಸಹಾಯ ಮಾಡು. Help them to remove that one thing which is between you and them, Lord. ನಿಮಗೂ ಮತ್ತು ನಮಗಿರುವಂತಹ ಒಂದು ವಿಷಯದಲ್ಲಿ ಹೋರಾಡ್ತಿರೋ ಅವರಿಗೆ ಬಿಡುಗಡೆ ಕೊಡು Help ಸ್ವಾಮಿ. them to know that you love them tremendously, that you gave your life for them. ಸ್ವಾಮಿ, ನೀವು ಬಹಳವಾಗಿ ಪ್ರೀತಿಸ್ತಾ ಇದ್ದೀವಿ, ನಮಗೋಸ್ಕರ ಪ್ರಾಣ ಕೊಟ್ಟು ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡಿ. Thank you for your tremendous love, Lord. ನಿಮ್ಮ ಅದ್ಭುತವಾದ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. Thank you for the word that you gave us. ನಿಮ್ಮ ಮಾತು ನಮ್ಗೆ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರ ಮಾಡ್ತೇವೆ. Help us to take these words to heart, Lord. ನಿಮ್ಮ ಮಾತುಗಳನ್ನು ಹೃದಯ ತೆಗೆದುಕೊಳ್ಳಿಕ್ಕೆ ಸಹಾಯ We ಮಾಡಿ. commit the remaining part of this camp, Lord, in your hand. ಈ ಮುಂದಿನ ವಿಷಯಗಳು ನಿಮ್ಮ ಈ ಯೂತ್ ಕ್ಯಾಂಪ್ ನಿಮ್ಗೆ ಪಾದಸನಿಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. Thank you for hearing us. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. In Jesus' name we pray. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್.